ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ದೇವನ ಮನೆ ಇದು ಈ ಜಗವೆಲ್ಲ. ಈ ಜಗತ್ತ ದೇವರ ಮನೆ ಆಯ್ತಪ್ಪ ಅಂತಂದ್ರ ನಾವೆಲ್ಲ ಬಾಡಿಗೆದಾರರು. ನಾವೆಲ್ಲ ಹೆಂಗಿರ್ಬೇಕಪ್ಪ ಅಂತಂದ್ರ ಧನ್ಯವಾದವನ್ನು ತಿಳಿಸ್ತಾನೆ ಇರಬೇಕು. ಎಲ್ಲದಕ್ಕೂ ಧನ್ಯವಾದ, ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾನೆ ಇರಬೇಕು. ಸ್ನೇಹಿತರೆ, ಇವತ್ತಿನ ದಿವಸ ಧನ್ಯವಾದ ತಿಳಿಸೋದ್ರಿಂದ ಏನೇನಾಗ್ತತಿ, ಅದ್ರ ಮಹತ್ವ ಎಷ್ಟ ಅಂತ ತಿಳ್ಕೊಳ್ಳೋಣ. ಆತ್ಮೀಯರೇ, ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿಯ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಎಲ್ಲರ ಧ್ಯಾನಾಭ್ಯಾಸ ಹೆಂಗೆ ನಡೆದತ್ರಿ? ಸ್ನೇಹಿತರೆ, ಒಂದೊಮ್ಮೆ ಸುತ್ತಮುತ್ತ ಇರುವಂಥ ಪ್ರಕೃತಿಯನ್ನು ನೋಡೋಣ್ರಿ. ನೋಡ್ರಿ, ನಮ್ಮ ಸುತ್ತ ಅಡಿಕೆ ಗಿಡಗಳದಾವ್ರಿ, ತೆಂಗಿನ ಗಿಡಗಳದಾವು. ಪ್ರಕೃತಿಯ ಸುಂದರ ನಾದ ಐತ್ರಿ. ಹಕ್ಕಿಗಳ ಚಿಲಿಪಿಲಿ, ಪ್ರಶಾಂತ ಮೌನ. ದೇವರು ಇಂತಹ ಒಂದು ಅದ್ಭುತವಾದ ಸೃಷ್ಟಿಯನ್ನ ಯಾರಿಗೋಸ್ಕರ ಮಾಡಿರ್ಬೋದು? ಇಲ್ಲಿರುವಂಥ ಪ್ರತಿಯೊಂದು ವ್ಯವಸ್ಥೆ ಯಾರಿಗೋಸ್ಕರ ಇರ್ಬೋದು? ಯಾವತ್ತಾದರೂ ಒಮ್ಮೆ ಇದನ್ನ ಯೋಚನೆ ಮಾಡಿರಿ? ಇಷ್ಟಕ್ಕೂ ನಾವು ಯಾವ್ದಾರೆ ಒಂದು ಹೊಸದು ಕೆಲಸ ಮಾಡಿದೀವಪ್ಪ ಅಂತಂದ್ರೆ, ಅಥವಾ ನಮಗೆ ಯಾರು ಹೆಲ್ಪ್ ಮಾಡಿದ್ರಪ್ಪ ಅಂದ್ರೆ ಥ್ಯಾಂಕ್ ಯು ಅಂತ ಹೇಳ್ತೀವ್ರಿ. ದೇವರು ನಮಗಿಷ್ಟೆಲ್ಲನೂ ಮಾಡ್ಯಾನು, ಹೌದಾ? ಇಂತಹ ಅದ್ಭುತವಾದಂತಹ ಕೆಲಸ ಯಾರಿಂದೂ ಮಾಡೋಕ್ಕಾಗಂಗಿಲ್ಲ, ಅದು ಭಗವಂತನಿಂದ ಮಾತ್ರ ಸಾಧ್ಯ. ಆ ದೇವರಿಗೆ ನಾವು ಎಷ್ಟು ಧನ್ಯವಾದ ಹೇಳಿವ್ರಿ. ಸ್ನೇಹಿತರೆ, ಇವತ್ತಿನ ದಿವಸ ಧನ್ಯವಾದ, ಕೃತಜ್ಞತೆಗಳು, ಅದರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಏನಪ್ಪಾ ಇಷ್ಟು ಸಾಮಾನ್ಯವಾದಂಥ ವಿಷಯ ಧನ್ಯವಾದ, ಇದ್ರೊಳಗೆ ತಿಳ್ಕೊಳ್ಳುವಂಥದ್ದು ಏನಿರ್ತತಿ ಅಂತ ನಿಮಗೆ ಅನಿಸ್ಬೋದು. ಆದ್ರೆ ಸ್ನೇಹಿತರೆ, ಈ ಕೃತಜ್ಞತಾ ಭಾವ ಇಲ್ಲದೆ ಇರೋದಕ್ಕನ ನಾವು ಎಷ್ಟೋ ಕಷ್ಟ ಅನುಭವಿಸುತ್ತದೆವು, ಇನ್ನು ಎಷ್ಟೋ ನಷ್ಟ ಅನುಭವಿಸುತ್ತದೆವು. ಧನ್ಯತಾ ಭಾವ ಇರ್ಲಿಕ್ಕಂದ್ರೆ ಕಷ್ಟ ನಷ್ಟ ಹೆಂಗಾಗ್ತತಿ ಅನ್ನೋದ್ರ ಕಡೆನೂ ಸ್ವಲ್ಪ ಗಮನ ಹರಿಸೋಣ ಸ್ನೇಹಿತರೆ. ನಾ ಆಗ ಹೇಳಕತ್ತೀನಿ, ಯಾರೇ ಒಂದು ಗ್ಲಾಸ್ ನೀರು ಕೊಟ್ರಪ್ಪ ಅಂದ್ರೆ ಥ್ಯಾಂಕ್ ಯು ಅಂತ ಹೇಳಿರ್ತೀವಿ. ಯಾರೋ ಒಂದಿಷ್ಟು ಅನ್ನ ಕೊಟ್ಟವ್ರಿಗೆ ಥ್ಯಾಂಕ್ ಯು ಅಂತ ಹೇಳಿರ್ತೀವಿ. ಆದ್ರೆ ಇಡೀ ಜಗತ್ತನ್ನ ನಡ್ಸಕತ್ತಾನ್ರಿ ಆ ಭಗವಂತ. ಆ ಭಗವಂತನಿಗೆ ಧನ್ಯವಾದ ನಾವು ಯಾವ ರೀತಿಯಲ್ಲಿ ಹೇಳಕತ್ತದೀವು? ಹೋಗ್ತೀವಿ ದೇವಸ್ಥಾನಕ್ಕೆ, ಹಣ್ಣು ಕಾಯಿ ಎಲ್ಲ ಕೊಡ್ತೀವಿ, ಬಾಣ ಹಿಡಿತೀವಿ, ಕೈ ಮುಗಿತೀವಿ, ಬರ್ತೀವಿ. ಅದರ ಒಳಗಿನ ಭಾವ ಹೆಂಗಿರ್ತೈತಿ? ನನಗಿನ್ನ ಕೊಡು ಅಂತಾನೆ ಇರ್ತೈತಿ ಹೊರತು ನೀ ಇಷ್ಟೆಲ್ಲ ಕೊಟ್ಟದಿ ಇದಕ್ಕೆ ಧನ್ಯವಾದ ಅಂತ ಯಾವತ್ತರ ಹೇಳಿವನು? ಇಲ್ಲ. ಕೃತಜ್ಞತಾ ಭಾವದಿಂದ ನಾವು ಎಷ್ಟು ಜನ ದೇವ ಮಂದಿರಕ್ಕೆ ಹೋಗ್ತೀವಿ, ದೈವ ಸನ್ನಿಧಿಯಲ್ಲಿ ಕೂತ್ಕೋತೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ ರೀ. ಬಂಧುಗಳೇ, ನಮ್ಮ ಜೀವನ ಹೆಂಗೈತಿಪ್ಪ ಅಂತಂದ್ರ ನಮ್ಮ ಬಾಯಿ ಒಳಗಿದ್ ನಾಲಿಗೆ ಐತಿಲ್ರಿ, ಆ ನಾಲಿಗೆ ತರ ಐತಿ. ನೀವೇನೋ ಒಂದಿಷ್ಟು ಊಟ ಮಾಡಿರ್ತೀರಿ, ಹಲ್ಲೊಳಗೆ ಏನೋ ಒಂದಿಷ್ಟು ಆ ಪದಾರ್ಥ ಸಿಕ್ಕೊಂಡಿರ್ತೈತಿ. ನಾಲಿಗೆ ಏನ್ ಮಾಡ್ತೈತಿ ಹೇಳ್ರಿ? ಆ ಪದಾರ್ಥವನ್ನು ಹೊರಗಡೆ ತೆಗಿಯೋ ತನಕ ಬಿಡಂಗಿಲ್ಲ, ಅಲ್ಲೇ ಇರ್ತೈತಿ ಅದು. ನೀವು ಮುಂಜಾನೆ ಸಂಜೆ ತನಕ ಪ್ರಯತ್ನ ಮಾಡೇ ಆ ನಾಲಿಗೆ ಆ ಹಲ್ಲಿನೊಳಗೆ ಏನು ಪದಾರ್ಥ ಕುಂತಿರ್ತೈತಲ್ಲ ಅದನ್ನ ತೆಗಿಯೋ ತನಕ ಅದ್ರ ಕೆಲಸ ಅಲ್ಲೇ ಇರ್ತೈತಿ, ಅದಲ್ಲೇ ಸುತ್ತಾಡ್ತಿರ್ತೈತಿ. ಹಂಗ ನಮ್ಮ ಮನಸ್ಸು ಏನಾಗೈತಿಪ್ಪ ಅಂತಂದ್ರ, ಯಾವುದು ನಮ್ಮ ಜೀವನದೊಳಗೆ ಐತಲ್ಲ, ಈಗಾಗಲೇ ಯಾವುದನ್ನು ನಾವು ಹೊಂದೇವೆಲ್ಲ, ಯಾವುದು ನಮಗೆ ಪ್ರಾಪ್ತಿ ಐತಲ್ಲ ಅದ್ರ ಕಡೆ ಗಮನ ಹರಿಸೋದಿಲ್ಲ. ಯಾವುದು ನಮ್ಮ ಬಳಿ ಇಲ್ಲಲ್ಲ, ಯಾವುದು ನಮ್ಮ ಹತ್ತಿಕ್ಕಿನ್ನ ಬಂದಿಲ್ಲಲ್ಲ ಅದ್ರ ಕಡೆನ ಜಾಸ್ತಿ ಗಮನ ಕೊಡ್ತೈತಿ. ನೀ ಅದನ್ನ ಹೊಂದು, ನೀ ಅದನ್ನ ಪಡ್ಕೋ, ಅದಕ್ಕೋಸ್ಕರ ನೀ ಏನ್ ಮಾಡಿದೆ ಅಂತೇಳಿ ಇದ್ದದ್ದನ್ನ ಮರೆಸ್ತತಿ, ಇಲ್ಲದ್ರೆ ಇಳಿದ್ರ ಕಡೆ ಓಡಿಸ್ತತಿ. ಇದು ನಮ್ಮ ಜೀವನ ಆಗೈತ್ರಿ. ಹಿಂಗಿರ್ಬೇಕಾದ್ರೆ ವಿಶಾಲಾಕ್ಷಿ ದೇವ್ರಿಗೆ ಥ್ಯಾಂಕ್ಸ್ ಯಾವಾಗ ಹೇಳೋಣ್ರಿ ಅಂತ ನೀವು ಅಂತೀರಿ. ಸ್ನೇಹಿತರೆ, ಎಷ್ಟು ಅದ್ಭುತ ಸೃಷ್ಟಿ ಐತಪ್ಪ ಅಂತಂದ್ರೆ, ಈಗ ನೋಡ್ರಿ, ನಾವು ತೆಂಗಿನ ಗಿಡದ ತೋಟದ ಮಧ್ಯಾಹ್ನ ಕುಂತದೀವಿ ಅಂತಂದಾಗ ಈ ತೆಂಗಿನಕಾಯಿ ಉದಾಹರಣೆನ ತಗೊಳ್ಳೋಣ. ಇದನ್ನ ಮನುಷ್ಯನಿಂದ ಸೃಷ್ಟಿ ಮಾಡಕ್ಕಾಗ್ತತಿ? ಇಲ್ಲ. ಎಷ್ಟು ಅದ್ಭುತ ಸೃಷ್ಟಿ. ಈ ತೆಂಗಿನ ಗಿಡದ ಬೇರುಗಳು ಎಷ್ಟೋ ಕಿಲೋಮೀಟರ್ ದೂರ ಹೋಗಿ ಫಲವತ್ತಾದಂತಹ ಖನಿಜಗಳನ್ನು ತಂದು ಒಂದು ಕಡೆ ಸಂಗ್ರಹ ಮಾಡಿದಾಗ ಇಂತಹ ಒಂದು ಫಲ ನಮಗೆ ಸಿಗ್ತತಿ. ಎಷ್ಟು ಅದ್ಭುತ. ಮ್ಯಾಲೊಂದು ಕವರ್ ಐತಿ, ಒಳಗಡೆ ಮತ್ತೊಂದು ಕವರ್ ಐತಿ, ಅದ್ರೊಳಗೆ ಕೊಬ್ಬರಿ ಐತಿ, ಅದ್ರೊಳಗೆ ತಿಳಿಯಾದಂತಹ ಸಿಹಿ ನೀರೈತಿ. ಇಷ್ಟೆಲ್ಲಾ ಪ್ರಯತ್ನಗಳನ್ನ ಮಾಡಿ ಭಗವಂತ ನಮಗ್ ಕೊಟ್ರ ನಾವೇನ್ ಮಾಡ್ತೀವ್ರಿ? ಇದಕ್ಕೆ ಬೆಲೆ ಕೊಟ್ಟು ತಗೋತೀವಿ. ನಾ ತಗೊಂಡನಿ, ನಾ ದುಡ್ಡು ಕೊಟ್ಟನಿ ಅಂತ ಬೆಲೆ ಕೊಟ್ಟು ತಗೋತೀವಿ. ಇದನ್ನ ದೇವ್ರ ಮುಂದರೆ ಹೊಡಿತೀವಿ, ಇಲ್ಲ ಚಟ್ನೀರಿ ಮಾಡಿ ತಿಂತೀವಿ, ಅಲ್ಲಿಗೆ ಮುಗೀತು ನಮ್ದು. ದೇವ್ರ ಇಷ್ಟು ಒಳ್ಳೆ ಫಲವನ್ನ ನನಗೆ ಕೊಟ್ಟಿದೀಯ, ಸಿಹಿ ನೀರನ್ನ ಕುಡ್ದನಿ, ಮನಸ್ಸು ಬಹಳ ತೃಪ್ತಿ ಆಯ್ತು ಭಗವಂತ, ಥ್ಯಾಂಕ್ ಯು ಅಂತ ಯಾವತ್ತಾದ್ರೂ ಒಂದು ದಿವಸ ಹೇಳಿವ್ರಿ?
ಅಂತಹ ಕೆಲಸವನ್ನು ಮಾಡಕ್ಕೆ ಯಾಕಾಗೋತು? ಯಾಕ ನಾವು ಸುಮ್ಮ ಇಲ್ಲ, ನಮ್ಮನ್ನು ಸುಮ್ಮಿರಾಕ್ ಬಿಡುವತ್ತು ಮನಸ್ಸು ಏನ್ ಮಾಡೈತಿಪ್ಪ ಅಂತಂದ್ರ ಕೃತಜ್ಞತಾ ಭಾವವನ್ನು ಮರಿಸಿ ಬಿಟ್ಟತಿ. ಆಸೆಯನ್ನ ಲೋಭವನ್ನ ಸೃಷ್ಟಿ ಮಾಡೈತಿ. ಒಂದು ತೆಂಗಿನಕಾಯಿ ಸಿಕ್ಕತ್ತೆ, ತೆಂಗಿನ ಗಿಡಕ್ಕೆ ಭಾಳ ಗೊಬ್ಬರ ಹಾಕೇನಿ, ಇನ್ನಷ್ಟು ಯಾಕೆ ಕೊಡುವತ್ತ ಅಂತೇಳಿ ಮತ್ತಷ್ಟು ಅದಕ್ಕೆ ಹಿಂಸೆ ಮಾಡ್ತೀವಿ. ಇನ್ನೊಂದಿಷ್ಟು ಕೊಡಪ್ಪ ಅಂತೇಳಿ ಇಂಜೆಕ್ಷನ್ ಮಾಡ್ತೀವಿ. ಇಂಥದ್ದು ಮನುಷ್ಯನ ಸ್ವಭಾವ ಆಗೈತಿ ಸ್ನೇಹಿತರೆ. ಹಾಗಾಗಿ ಯಾವುದು ತಪ್ಪಲ್ಲ, ಇಲ್ಲಿ ತಪ್ಪಂತ ಯಾವ್ದಲ್ಲ, ಒಂದಿಷ್ಟು ತಿದ್ದುಪಡಿಗಳನ್ನ ಮಾಡ್ಕೊಂಡ್ವಿ ಅಂತಂದ್ರೆ ಜೀವನ ಅನ್ನೋದು ಸರಿಯಾದ ರೀತಿಯಲ್ಲಿ ಇರ್ತತಿ ಅಂತಕ್ಕಂಥದ್ದು. ನೋಡ್ರಿ, ನಮಗೆ ಯಾರೋ ಒಂದಿಷ್ಟು ಸಹಾಯ ಮಾಡಿರ್ತಾರೋ, ಒಂದು ಸ್ವಲ್ಪ ಕೆಳಗಡೆ ಕೂತಾಗ ಮ್ಯಾಲ ಒಂದ್ ಸ್ವಲ್ಪ ಎಬಸ್ರಿ ಅಂತಂದಾಗ ಅವ್ರು ಎಬಸಿದಾಗ ಸಹಾಯ ಆಕತಿಲ್ಲ, ಥ್ಯಾಂಕ್ ಯು ಅಂತ ಹೇಳ್ತೀವಿ, ಹೌದಾ? ಹಂಗ ನೋಡ್ರ ಮುಂಜಾನೆ ಸಂಜೆ ತನಕ ನಾವು ಎಷ್ಟು ಧನ್ಯವಾದ ಹೇಳ್ರು ಸಾಕಾಗಂಗಿಲ್ಲ ಸ್ನೇಹಿತರೆ. ಕೆಲವೊಮ್ಮೆ ನಾವು ಕಷ್ಟಗಳನ್ನ ಹಂಗ ಅನುಭವಿಸ್ಕೊತ ಹೋಗ್ಬೇಕಾಗ್ತತಿ. ಕೆಲವೊಮ್ಮೆ ನಮ್ಮ ಸುಖದ ಪ್ರಾಪ್ತಿಯಾದಾಗ ಅವು ಹಂಗೆ ಸುರಿಮಳೆ ಆಗ್ತಾ ಇರ್ತಾವ, ಅದನ್ನು ಕೂಡ ಹಂಗೆ ಕಂಟಿನ್ಯೂ ಆಗಿ ಅನುಭವಿಸ್ಬೇಕಾಗತಿ. ಯಾವಾಗ? ಧನ್ಯವಾದವನ್ನ ಹೇಳದೆ ಇದ್ದಾಗ. ಹಿಂಗ ಆಗಿತ್ತು. ಒಬ್ಬ ಫಕೀರ, ಒಬ್ಬ ಬಡವ, ಇಬ್ಬರ ಮಧ್ಯೆ ಸಂಭಾಷಣೆ ನಡೆದಿತ್ತು. ಫಕೀರ ಹೇಳ್ತಿದ್ದ, ಭಗವಂತ ನನಗೆಲ್ಲ ಕೊಟ್ಟನು, ಬಹಳ ಆನಂದವಾಗಿದನಿ, ನನಗೆ ಸಾಕು ಅಂತ ಅನಿಸೈತಿ. ಅವ್ನು ಕೊಟ್ಟಂತಹ ಭಾಗ್ಯಗಳನ್ನ ಅನುಭವಿಸಿ ನನಗೆ ಸಾಕು ಅನಿಸೈತಿ. ಅದಕ್ಕೆ ನಾ ದೇವರಿಗೆ ಧನ್ಯವಾದ ಹೇಳವದನಿ, ಯಾಕ ದೇವ್ರ ನನ್ನ ಜೊತೆ ಮಾತಾಡ್ತಾನು ಅಂತ ಅವ್ನು ಹೇಳ್ದ. ಆಗ ಬಡವ ಏನಂದ, ನಿನಗೆ ದೇವ್ರೆಲ್ಲ ಕೊಟ್ಟಾನ, ನೀ ಏನೋ ಧನ್ಯವಾದ ಹೇಳ್ತಿ, ನನಗೇನು ಕೊಟ್ಟಾನ ದೇವ್ರ? ನನಗೇನು ಕೊಟ್ಟಿಲ್ಲ. ಏನಾರ ದೇವ್ರ ನಿನ್ ಜೋಡಿ ಮಾತಾಡ್ತಿದ್ದಂತಂದ್ರ ನನಗೊಂದಿಷ್ಟು ಏನಾರ ಕೊಡು ಅಂತೇಳಿ ಕೇಳ್ಕೊ ಅಂತೇಳಿ ಫಕೀರಿಗೆ ಯಾರು ಹೇಳ್ತಾರಿ? ಬಡವ ಹೇಳ್ತಾನು. ಅದೇ ತರಹ ಫಕೀರ್ ಹೋಗ್ತಾನು, ಪ್ರೇಯರ್ ಮಾಡಕ್ ಸ್ಟಾರ್ಟ್ ಮಾಡ್ತಾನ್ರಿ. ಪ್ರಾರ್ಥನೆ ಮಾಡಿದಾಗ ಭಗವಂತ ಬರ್ತಾನು. ಏನಪ್ಪಾ ಮತ್ತೇನು ಬೇಕು ಅಂತ ಕೇಳಿದಾಗ, ನೋಡಪ್ಪ ದೇವ್ರ, ನನಗೇನು ಬೇಡ, ನೀ ಏನು ಭಾಗ್ಯಗಳನ್ನ ಕೊಟ್ಟಿಯಲ್ಲ, ನಾ ತೃಪ್ತ ಆಗೇನಿ, ಸಾಕು ಅಂತಾನು. ಹೌದಾ? ಭಾಗ್ಯಗಳನ್ನ ಕೊಟ್ಟಾಗ ತೃಪ್ತ ಆಗಿ ಸಾಕು ಅಂತೆಲ್ಲ, ಓಕೆ, ನಿನ್ನ ಜೀವನ ಏನು ಚೆನ್ನಾಗಿರ್ತತಿ ಅಂತ ಹೇಳ್ತಾನು ದೇವ್ರು. ಮತ್ತೇನೈತಿ ಕೇಳ್ಕೊ. ಇಲ್ಲ, ನನ್ನ ಜೊತೆ ಮತ್ತೊಬ್ಬದನು ಬಡವ, ಅವನು ಈ ರೀತಿ ಹೇಳಕತ್ತಾನು, ಏನೂ ಕೊಟ್ಟಿಲ್ಲ ಅಂತ ನೀನು, ಅದಕ್ಕ ಒಂದಿಷ್ಟು ಏನ್ರ ಕೊಡಂತ ಅವ್ನು ಹೇಳಕತ್ತಾನು ಅಂತ ಹೇಳಿ ಫಕೀರಿದ್ದವ ಆ ದೇವ್ರಿಗೆ ಹತ್ರ ಹೇಳ್ತಾನು. ಹೌದಾ, ಆಯ್ತು, ನೋಡೋಣ, ವಿಚಾರ ಮಾಡೋಣ ಅಂತ ಹೇಳಿ ದೇವರ ಮತ್ತೆ ಅಪ್ರಕಟ ಆಗಿಬಿಡ್ತಾನ್ರಿ, ಅಂದ್ರ ಮಾಯ ಆಗಿಬಿಡ್ತಾನು. ಈ ಕಡೆಗೆ ಆ ಫಕೀರ್ ಬರ್ತಾನು ಬಡವನ ಹತ್ರ. ನೋಡ್ಪಾ, ನಾ ಮಾತ್ರ ದೇವ್ರಿಗೆ ಇಷ್ಟೆಲ್ಲ ಕೇಳ್ಕೊಂಡನಿ, ನೋಡು, ಭಾಗ್ಯದ ಸುರಿಮಳಿನ ಆಗತ್ತದ ನನಗ, ನಾ ಸಾಕು ಅಂತ ಹೇಳಿದಾಗ ಅಷ್ಟ ನಿಂದಿರ್ತತಿ, ಇರ್ಲಿಕ್ಕಂದ್ರ ಅದ್ ಹಂಗ ಬರ್ತಿರ್ತತಿ. ನೀನು ಕೂಡ ಬಹಳಷ್ಟನ್ನು ಹೊಂದೇದಿ ಜೀವನದಾಗ, ನಿನಗೂ ಭಗವಂತ ಇಷ್ಟರೇ ಕೊಟ್ಟಾನ ಅಂತಂದಾಗ ಬಡಗು ಶಿಷ್ಟ ಬರ್ತತ್ರಿ. ಅವನ ಹತ್ತಿಕ ಒಂದು ಚಾದರ್ ಇರ್ತತಿ, ಒಂದು ಲುಂಗಿ ಇರ್ತತಿ, ಒಂದ ಮುರಿದ ತಾಟ್ ಇರ್ತತಿ. ಇಷ್ಟ ಕೊಟ್ಟಾನ ದೇವ್ರ ನನಗೇನು ಕೊಟ್ಟಾನಂತ ನಾ ಧನ್ಯವಾದ ಹೇಳ್ಬೇಕು ಅವಂಗ. ಇಷ್ಟು ನಾ ಧನ್ಯವಾದ ಅಂತ ಹೇಳ್ಬೇಕಂದ್ರೆ ಏನಾರ ಕೊಡ್ಬೇಕು, ನನಗೆ ರೊಕ್ಕಾರೇ ಕೊಡ್ಬೇಕು, ರೂಪಾಯರೇ ಕೊಡ್ಬೇಕು, ಏನಾರ ಕೊಟ್ಟಾಗ ಅಷ್ಟನ್ನ ಥ್ಯಾಂಕ್ ಯು ಹೇಳ್ಬೋದಲ್ಲ ಅಂತ ಅಂದಾಗ ಏನಾಕತ್ತಂದ್ರ ರೀ, ಜೋರ್ಲಿ ಒಂದು ಗಾಳಿ ಬೀಸ್ತತಿ. ಗಾಳಿ ಬೀಸನ ಅವಾಗೇನೋ ಒಂದು ತಾಟ ಮತ್ತೊಂದು ಚಾದರ್ ಇತ್ತಲ್ಲ, ಅದು ಕೂಡ ಹಾರಿ ಹೋಗ್ಬಿಡ್ತತಿ. ಅವ್ ದೇವರಿಗೆ ಜರ್ ಕರ್ತ ಧನ್ಯವಾದ ಅಂತ ಹೇಳಿದಪ್ಪ ಅಂತಂದ್ರ ಹೊಚ್ಕೊಳಕ್ ಚಾದರ್ ಉಳಿತಿತ್ತು, ಉಣ್ಣಾಕ್ ತಾಟ್ ಇರ್ತಿತ್ತು. ಅದ್ರ ಮುಂದೆ ದೇವ್ರು ಕೊಡ್ತಿದ್ರಿ, ಆದ್ರೆ ಅವನಲ್ಲಿ ಭಾವ ಬರ್ಲಿಲ್ಲ. ಅದು ದೇವ್ರು ನನಗೆ ಇಷ್ಟರೇ ಕೊಟ್ಟನ್ಲ ಅನ್ನುವಂತಹ ಭಾವ ಬರ್ಲಿಲ್ಲ, ಅದು ಕೂಡ ಹೋಯ್ತು ಅಂತಂದ್ರ ಸ್ನೇಹಿತರೆ, ನಾ ಯಾಕೆ ಈ ದೃಷ್ಟಾಂತ ಹೇಳಿನಪ್ಪ ಅಂತಂದ್ರ, ಭಗವಂತನ ದೃಷ್ಟಿ ಅನ್ನೋದು ಇಡೀ ಜಗತ್ತಿನ ತುಂಬಾ ವ್ಯಾಪಿಸೈತ್ರಿ. ನಾವು ಪ್ರಕೃತಿಯ ಒಂದು ಚಿಕ್ಕ ಅಂಶ ಅಷ್ಟ. ನಾವೆಲ್ಲ ಹೊಂದಿದೀವು, ನನ್ನಿಂದ ಎಲ್ಲ ಆಗೈತಿ ಅಂತೇಳಿ ಹೇಳ್ತೀವಿ. ಏನಾಗೈತ್ರಿ ನಮ್ಮಿಂದ? ಈ ದೇಹನ ಸೃಷ್ಟಿ ಮಾಡಕ್ ಆಗಿಲ್ಲ ನಮ್ಮಿಂದ. ದೇಹದ ಅದ್ಭುತ ಸೃಷ್ಟಿಯನ್ನು ಒಮ್ಮೆ ಯಾವತ್ತರೇ ನೋಡಿರಿ? ನಮ್ಮತಿಕ್ ಆದಿಲ್ಲ, ನಮ್ಮತಿಕ್ ಇದಿಲ್ಲ ಅಂತ ಎಲ್ಲ ಹೇಳ್ತೀವಿ. ಕೊನೆ ಪಕ್ಷ ನನ್ನ ಹತ್ರ ದೇಹ ಐತಲ್ಲ ಅನ್ನುವಂತಹ ಭಾವ ನಮ್ಮಲ್ಲಿಲ್ಲ. ಚೆನ್ನಾಗಿ ಕಣ್ಣು ಕಾಣಿಸ್ತಾವ್ ಕೆಲವ್ರಿಗೆ ಕಣ್ಣ ಕಾಣಂಗಿಲ್ರಿ. ಚೆನ್ನಾಗಿ ಕಿವಿ ಕೇಳಿಸ್ತಾವು, ಕೆಲವ್ರಿಗೆ ಕಿವಿನ ಕೇಳ್ಸಂಗಿಲ್ಲ. ಇನ್ನು ಕೆಲವ್ರಿಗೆ ಉಂಡ್ರ ರುಚಿ ಸಹಿತ ಹತ್ತಂಗಿಲ್ರಿ. ಅದು ಉಪ್ಪು ಐತೋ, ಹುಳಿ ಐತೋ, ಖಾರ ಐತೋ, ಆ ರುಚಿ ಕಂಡು ಹಿಡಿತಕ್ಕಂತ ಶಕ್ತಿ ಇರಂಗಿಲ್ಲ ನಾಲ್ಗೆ ಒಳಗ. ಅದನ್ನ ನಾ ಹೊಂದಿನ, ಓಕೆ, ಥ್ಯಾಂಕ್ ಯು ದೇವ್ರೆ. ನನ್ನ ಕೈ ಬೆರಳುಗಳು ಎಲ್ಲಾ ಮೂಮೆಂಟ್ ಆಗ್ತಾವ, ಥ್ಯಾಂಕ್ ಯು ದೇವರೇ. ನಾ ಸುಂದರದನು ಕುರುಪದನು ಅದು ಬೇರೆ ವಿಷಯ, ನನ್ನ ದೇಹದ ಒಳಗೆ ಉಸಿರಾಟ ಚೆನ್ನಾಗಿ ನಡೆದತ್ತೆಲ್ಲ, ಥ್ಯಾಂಕ್ ಯು ದೇವರೇ. ಈ ಕೆಲಸವನ್ನ ನಾವು ಎಷ್ಟು ಜನ ಮಾಡೀವ್ರಿ? ಏನೂ ಇಲ್ಲ. ಮಗ್ಗಲ ಮನ್ಯಾಗ ಏನ್ ನಡ್ದತಿ, ಅವ್ರೇನ್ ಮಾಡಕತ್ತಾರೋ, ಪಕ್ಕದ ಊರ್ನಾಗ ಏನ್ ಮಾಡಕತ್ತಾರೋ, ಇಂಥದ್ದನ್ನ ಮಾಡಕತ್ತಿದೀವಿ ವಿನಃ ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಭಾಗ್ಯಗಳನ್ನ ನೆನೆದು ಧನ್ಯವಾದ ದೇವರೇ ಅಂತ ಎಷ್ಟು ಜನ ಹೇಳಿವಿ ಸ್ನೇಹಿತರೆ. ಇದೇ ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಅಂತಂದ್ರೆ ಎಲ್ಲೋ ಗುಡ್ಡ ಸೇರೋದು, ಮೂಗ್ ಹಿಡ್ಕೊಂಡು ತಪಸ್ ಮಾಡೋದು ಆಧ್ಯಾತ್ಮಿಕತೆ ಅಲ್ಲ ಸ್ನೇಹಿತರೆ. ಪ್ರಾಪಂಚಿಕತೆಯಲ್ಲಿ ನಾವು ಪಡೆದಂತಹ ಪ್ರತಿಯೊಂದು ಸಂಪತ್ತಿಗೆ, ಪ್ರತಿಯೊಂದು ಭಾಗ್ಯಕ್ಕ ದೇವನನ್ನ ನೆನೆದು ಬದುಕೋದೈತೆಲ್ಲ, ಅದೇ ಆಧ್ಯಾತ್ಮಿಕತೆ. ಅದಕ್ಕೆ ಕೃತಜ್ಞ, ಯಜ್ಞ ಅಂತ ಕರೀತಾರೆ. ಅದೇ ಯಜ್ಞ ಸ್ನೇಹಿತರೆ. ನಿರಂತರವಾಗಿ ನಡೀತಕ್ಕಂತಹ ಆಧ್ಯಾತ್ಮಿಕ ಒಂದು
ಮಾಲಿಕೆಗೆ ಯಜ್ಞ ಅಂತ ಕರೀತಾರ. ಸದ್ಗುಣಗಳನ್ನ ಬೆಳೆಸ್ಕೊಂಡು ಸದ್ಗುಣಗಳನ್ನ ಆಚರಣೆಯಲ್ಲಿ ಇಟ್ಕೊಂಡು ಹೋಗೋದಕ್ಕ ಆಧ್ಯಾತ್ಮಿಕತೆ ಅಂತಾರ. ಅದಕ್ಕೆ ಯಜ್ಞ ಅಂತ ಕರೀತಾರ. ಸೊ ಈ ಕೆಲಸವನ್ನ ನಾವು ಮಾಡ್ತಾ ಇದ್ವಿ ಅಂತಂದ್ರ ಬಹಳಷ್ಟು ಸೂಕ್ಷ್ಮತೆಗಳಿಂದ ನಾವು ಹೊರಗಡೆ ಬರ್ಬೋದು. ನಾ ಆಗ್ಲೇ ಹೇಳಿನ್ರಿ, ಕಷ್ಟಗಳು ಹಾಕಿರ್ತಾವ ನಮ್ಮ ಜೀವನದಾಗ, ಬಹಳ ಕಷ್ಟ ಆಗ್ತಿರ್ತಾವು. ಆ ಕಷ್ಟ ಬಂದ ಸಮಯದೊಳಗ ನೀವು ಸಾಕು ಅಂದಾಗ ಅಷ್ಟೇ ಅವು ನಿಂದಿರ್ತಾವ್ರಿ. ಧನ್ಯವಾದ ಹೇಳ್ರಿ ಅಂತಂದ್ರೆ ದೇವ್ರ ಸ್ಟಾಪ್ ಮಾಡ್ತಾನು. ಇಲ್ಲ, ಈ ಜೀವಕ್ಕ ಇದು ಸಾಕಾಗೈತಿ, ಇನ್ನು ಬ್ಯಾರೆ ಕೊಡ್ಬೇಕು ಅಂತ ಹೇಳಿ ಮತ್ತೆ ಬ್ಯಾರೆ ಪ್ಲಾನ್ ಮಾಡ್ತಾನ್ರಿ. ಹೇಳ್ತಾರೆ ಕೆಲವರು, ದೇವ್ರು ಒಂದು ಅದ್ಭುತವಾದಂತಹ ಪ್ಲಾನ್ ನಮಗೋಸ್ಕರ ಮಾಡಿರ್ತಾನೋ, ಅದಕ್ಕೆ ನಾವು ಸಹಕಾರ ತೋರಿಸ್ಬೇಕು. ನಾವೆಲ್ಲ ಕೊಡ್ತಾನ್ರಿ, ಕಷ್ಟನು ಕೊಡ್ತಾನು, ಸುಖಾನು ಕೊಡ್ತಾನು. ನಾವು ಯಾವ್ದು ಬ್ಯಾಡ್ ಅಂತೀವಲ್ಲ ಅದನ್ನ ನಮಗ್ ಸ್ಟಾಪ್ ಮಾಡ್ತಾನು, ಯಾವ್ದು ಬೇಕಂತೀವಲ್ಲ ಅದನ್ನ ನಮಗ್ ಕೊಡ್ತಾನು. ನಾವ್ ಅಂತೀವು, ಇಲ್ಲಿ ಬಿಡ್ರಿ ವಿಶಾಲಾಕ್ಷಿ, ನಾವೆಲ್ಲರಿಗೂ ಚಲೋನ ಮಾಡಿದೀವು, ಮತ್ತೆಲ್ಲರೂ ನಮ್ಗೆ ಕೆಟ್ಟದ್ದನ್ನ ಬಯಸಾಕತ್ತಾರು, ಯಾಕೆ ನೀವು ಅದನ್ನ ಬೇಕನ್ನಕತ್ತಾರಿ? ನಾವೆಲ್ಲರಿಗೂ ಒಳ್ಳೇದನ್ನ ಮಾಡತ್ತಿದೀವಿ, ನಮ್ಗೆಲ್ಲರೂ ಕೆಟ್ಟದ್ದ ಬಯಸಾಕತ್ತಾರು, ನೀವು ಅನ್ಕೋತ ಹೋದ್ರಿ ಅಂದ್ರೆ ದೇವ್ರ ಅದಕ್ಕೆ ತಥಾಸ್ತು ತಥಾಸ್ತು ಅಂತಾನು. ದೇವ್ರ ನಾವೆಲ್ಲರಿಗೂ ಒಳ್ಳೇದ ಮಾಡಿದೆವು, ಅವ್ರು ನಮ್ಗೆ ಇಷ್ಟನ್ನ ಕೊಟ್ಟರು, ಥ್ಯಾಂಕ್ ಯು ಅಂದ್ರೆ ದೇವ್ರ ಪ್ಲಾನ್ ಅನ್ನ ಚೇಂಜ್ ಮಾಡ್ತಾನೆ. ಇಲ್ಲ, ಇವ್ರಿಗೆ ಒಳ್ಳೆಯ ಸಮಯವನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾನೆ. ಹಾಗಾಗಿ ಸ್ನೇಹಿತರೆ, ಪ್ರಯತ್ನ ಅನ್ನೋದು ಎಲ್ಲಿಂದ ಆರಂಭ ಆಗ್ಬೇಕು ಅಂದ್ರೆ ಭಾವದಿಂದ ಆರಂಭ ಆಗ್ಬೇಕು. ನಾವೇನ್ ಮಾಡಿದೀವಪ್ಪ ಅಂದ್ರೆ ಬರೀ ನಾಲಿಗೆಯಿಂದ ಮಾಡಕತ್ತೀವಿ ಎಲ್ಲಾನು. ನಾಟಕೀಯ ಜೀವನ ಶಾಶ್ವತ ಅಲ್ಲ ಸ್ನೇಹಿತರೆ. ಮುಖವಾಡದ ಬದುಕು ದೇವನಿಗೆ ಇಷ್ಟ ಆಗಂಗಿಲ್ಲ. ಅವ್ರಿಗೆ ಯಾವ್ದು ಬೇಕಪ್ಪ ಅಂತಂದ್ರ ಸಂಸ್ಕಾರ ಬೇಕು, ಅವನಿಗೆ ಆಚಾರ ಬೇಕು, ಆಚರಣೆ ಬೇಕು. ನಾವೇನ್ ಮಾಡಕತ್ತೀವಿ, ನಾಟಕೀಯ ಬದುಕನ್ನ ಮಾಡಕತ್ತಿದ್ರಿಂದ ದೇವನಿಗೂ ಕೂಡ ಇಷ್ಟ ಆಗ್ತಾ ಇಲ್ಲ. ಭಾವ ಶುದ್ಧ ಇಲ್ಲದೆ ಇರುವಾಗ ಮಾಡುವಂತ ಭಕ್ತಿ ಅದು ನಿಸ್ವಾರ್ಥ ಭಕ್ತಿ ಅಂತ ಅನ್ಸ್ಕೊಳ್ಳೋದಿಲ್ಲ, ಸ್ವಾರ್ಥ ಭಕ್ತಿ ಅಂತ ಅನ್ಸ್ಕೊತೈತಿ. ಅದಕ್ಕೆ ನೋಡ್ರಿ, ಪ್ರಕೃತಿ ವೈಪರೀತ್ಯಗಳು, ಕಾಲಕ್ಕೆ ತಕ್ಕಂಗೆ ಮಳೆ ಇಲ್ಲ, ಕಾಲಕ್ಕೆ ತಕ್ಕಂಗೆ ಬೆಳೆ ಇಲ್ಲ, ಬಿಸಿಲು, ಥಂಡಿ, ಇವೆಲ್ಲ ನೋಡ್ರಿ, ಇದೆಲ್ಲದ್ರ ಮಧ್ಯೆ ಮತ್ತೆ ಸಂಘರ್ಷಣ ಮಾಡಕತ್ತೀವಿ. ಆದ್ರೆ ನಮಗ ಬೆಳಕಿನ ಕಡೆ ಗಮನ ಇಲ್ಲ. ಯಾವಾಗ ಬೆಳಕಿನ ಕಡೆ ಗಮನ ಕೊಡ್ತೀವೋ ಆಗ ಭಾವ ಶುದ್ಧ ಆಗ್ತೈತಿ. ನೋಡ್ರಿ, ಕತ್ತಲ ಪ್ರದೇಶ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಅಷ್ಟ ಅಲ್ಲಿ ಏನೈತಿ ಅನ್ನೋದು ಗೊತ್ತಾಕತಿ. ಹಂಗ ನಮ್ಮ ಆತ್ಮದ ಮೇಲೆ ಒಂದಿಷ್ಟು ಬೆಳಕು ಬಿದ್ದಾಗ ಅಲ್ಲಿ ಎಷ್ಟು ಅಜ್ಞಾನ ಐತಿ, ಎಷ್ಟು ಜ್ಞಾನ ಐತಿ ಅನ್ನೋದು ಗೊತ್ತಾಕತಿ. ಹಾಗಾಗಿ ಎಲ್ಲಿ ಜ್ಞಾನ ಇರ್ತೈತಲ್ಲ ಅಲ್ಲಿ ಧನ್ಯತಾ ಭಾವ ಅನ್ನೋದು ಇರ್ತೈತಿ ಸ್ನೇಹಿತರೆ. ಎಲ್ಲಿ ಅಜ್ಞಾನ ಇರ್ತೈತಲ್ಲ ಅಲ್ಲಿ ಲೋಭಿತನ ಅನ್ನೋದು ಇರ್ತೈತ್ರಿ. ಈ ಲೋಭ ಅನ್ನೋದು ಏನೈತಲ್ಲ, ಈ ಧನ್ಯತಾ ಭಾವವನ್ನು ತಿಂದು ಹಾಕಿಬಿಟ್ಟೈತಿ. ನಾವು ಥ್ಯಾಂಕ್ ಯು ಅನ್ನ ಹೇಳ್ತೀವ್ರಿ, ಅದ್ರ ಹಿಂದ ಲೋಭ ಇರಬಾರ್ದು, ಆಶಾ ಭಾವ ಇರಬಾರ್ದು. ಹಿಂಗ ಒಂದು ದೃಷ್ಟಾಂತ ಆಯ್ತು. ಏನಪ್ಪಾ ಅಂದ್ರ, ಒಬ್ಬ ಮೀನುಗಾರ ಇದ್ದ. ಆ ಮೀನುಗಾರ ಬಹಳ ಬಡವ. ಅವನು ಕುಲ ಕಸುಬ ಅದ ಇತ್ತು, ಅದರಿಂದ ಹೊಟ್ಟೆ ತುಂಬ್ಕೋತಾ ಇದ್ದ. ಮನ್ಯಾಗ ಒಂದ್ 3 ಮಕ್ಕಳಿದ್ದು, ಬಹಳ ಬಡತನ ಇತ್ತು. ದಿನಾಲು ಸಾಗರದ ಹತ್ರ ಹೋಗಿ ಕುತ್ಕೋತಿದ್ದ. 1, 2, 3 ಮೀನು ಸಿಗ್ತಿದ್ದು. ಯಾಕ ದೊಡ್ಡ ಸಾಗರ ಸಿಗ್ಬೇಕಲ್ಲ. ಬಹಳ ದನಿದ್ ಬರ್ತಿದ್ದ ಮನೆಗೆ. ಮಕ್ಕಳ ಹೊಟ್ಟೆಯನ್ನ ತುಂಬಸಕ್ ಆಗ್ತಾ ಇಲ್ಲ, ಸರಿಯಾಗಿ ಅನ್ನ ಬೀಳ್ತಾ ಇಲ್ಲ ಹೊಟ್ಟಿಗೆ ಅಂತೇಳಿ ಬಹಳ ನೊಂದ್ಕೋತಿದ್ದ. ಅಂತ ಸಮಯದೊಳಗ ಸಾಗರದ ದಂಡಿ ಮಧ್ಯೆ ಕುಂತ್ಕೊಂಡು ಪ್ರಾರ್ಥನೆ ಮಾಡ್ತಾನ್ರಿ, ಭಗವಂತ ನನಗೊಂದಿಷ್ಟು ಅನ್ನವನ್ನು ಕೊಡು, ಹೊಟ್ಟೆ ತುಂಬಾ ಅನ್ನ ಕೊಡು, ನಾನು ಏನು ಕೇಳೋದಿಲ್ಲ ಅಂತಾನು. ಆಗ ಅವನ ಮೊರೆಯನ್ನು ಕೇಳಿದಂತಹ ಭಗವಂತ ಏನ್ ಮಾಡ್ತಾ ಅಂತ ಅಂದ್ರ, ಒಂದು ಹಂಸ ಪಕ್ಷಿಯನ್ನ ಅವನ ಕಡೆ ಕಳಿಸ್ತಾನ್ರಿ. ಕಳಿಸಿ ಆ ಹಂಸ ಪಕ್ಷಿ ಅವನ ಹತ್ರ ಬರ್ತೈತ್ರಿ, ಮೀನುಗಾರನ ಹತ್ರ ಬರ್ತೈತಿ. ಬಂದ, ಏನ್ ಬೇಕು ನಿನಗ ಅಂತ ಕೇಳ್ತೈತಿ. ಏನಿಲ್ಲ, ನನ್ನ ಪರಿಸ್ಥಿತಿಯಲ್ಲಿ ಹಿಂಗೈತಿ, ದಿನಾ ಬರ್ತನು, ಪ್ರಯತ್ನ ಮಾಡ್ತೀನಿ, ಬಾಳ ಅಂದ್ರ 4ರಿಂದ 5 ಮೀನು ಅಷ್ಟ ಸಿಗ್ತಾವು, ಮನೆಯೊಳಗ ಮಕ್ಕಳು ಉಪವಾಸ ಅದಾವು, ನನ್ನ ಬಡತನ ಬಾಳ ನನ್ನ ಕಾಡತತಿ ಅಂತ ಹೇಳ್ತಾನು. ಹೌದಾ, ನೀನು ಕಷ್ಟ ಪಟ್ಕೊಳಕ್ ಹೋಗ್ಬೇಡ, ನಾ ದಿನಾಲು ನಿನಗೆ ಮೀನನ್ನ ತಂದು ಕೊಡ್ತನು, ನೀ ಅದನ್ನ ಮಾರಾಟ ಮಾಡಿ ನಿನ್ನ ಹೊಟ್ಟೆ ತುಂಬಿಸ್ಕೊ ಅಂತ ಹೇಳ್ತತ್ರಿ. ಅದು ಯಾವುದು, ಹಂಸ ಪಕ್ಷಿ. ಇವನಿಗೆ ಖುಷಿ ಆಯ್ತು, ಭಗವಂತ ನನ್ನ ಕಡೆ ಕಣ್ಣು ತೆಗದ ಅಂತ ಅನ್ಕೊಂಡ. ಆಗ ಭಾವ ಇತ್ತು, ದೈನ್ಯತಾ ಭಾವ ಇತ್ತು, ಒಳಗ ಧನ್ಯತಾ ಭಾವ ಇತ್ತು. 1 ದಿವಸ ಆಯ್ತು, 2 ದಿವಸ ಆಯ್ತು. ಒಂದು ದಿವಸ ಏನ್ ಮಾಡ್ತೈತ್ರಿ, ಹಂಸ ಪಕ್ಷಿ ಇಷ್ಟು ದೊಡ್ಡ ಮೀನನ್ನ ತಂದು ದಂಡಿ ಒಗದ್ ಬಿಡ್ತೈತ್ರಿ, ಅವನ ಮುಂದೆ ಇಡ್ತೈತಿ. ಆಗ ಅವಂಗ ಬಹಳ ಖುಷಿ ಆಯ್ತ್ರಿ. ನಾ ಈ ಮೀನನ್ನ ಮಾರಿ ಒಂದು ಮನೇನ ತಗೋಬೋದ್ಲ ಅಂತನ್ರಿ. ಯಾಕ ಆಗಿನ ಕಾಲಕ್ಕ ದುಡ್ಡು ಭಾಳ ಇಂದಿತ್ರಿ, ಇಷ್ಟ ದುಡ್ಡಗ ದೊಡ್ಡ ದೊಡ್ಡ ಸಂಪತ್ತು ಸಿಕ್ತು. ಅಂತ ಕಾಲದು. ಮಾರ್ಕೆಟಿಗೆ ತಗೊಂಡ್ ಹೋಗ್ತಾನ, ಒಂದಿಷ್ಟು ದುಡ್ಡು ಬರ್ತೈತಿ. ಅದೇ ದುಡ್ಡಿಂದ ಸಂಗ್ರಹ ಆದಂತ ದುಡ್ಡನ್ನ ಏನ್ ಮಾಡ್ತಾನ್ರಿ, ಒಂದು ಮನೆಯನ್ನ ಖರೀದಿ ಮಾಡ್ತಾನ. ಹಿಂಗ ವರ್ಷಗಳು ಹೋದ್ರಿ. ಅದ ಹಂಸ ಪಕ್ಷಿ ತಂದು ಕೊಡ್ತಿತ್ತು, ಇವ ಅದನ್ನ ತಗೊಂಡ್ ಬರ್ತಿದ್ದ, ಮಾರಾಟ ಮಾಡ್ತಿದ್ದ. ಎಲ್ಲಿಗೆ ಬಂತಪ್ಪ ಸ್ಥಿತಿ ಅಂತಂದ್ರ, ಹಂಸ ಪಕ್ಷಿ ಗುಡ್ಡೆಗಟ್ಲೆ ಮೀನನ್ನ ಹಾಕ್ತಿತ್ರಿ. ಅದನ್ನ ಗಾಡಿಗೆ ತುಂಬಿಸ್ಕೋತಿದ್ದ, ಮಾರ್ಕೆಟಿಗೆ ತರ್ತಿದ್ದ, ಮಾರ್ತಿದ್ದ, ಹಣವನ್ನ ಎನಿಸ್ತಿದ್ದ. ಅವನಿಗೆ ದನಿವೇನೇ ಇಲ್ಲ, ಧನ್ಯತಾ ಭಾವ ಹೋಯ್ತು. ದನಿವೆ ಇಲ್ಲದೆ ನೋಟನ್ನ ಎನಸಕ್ ಶುರು ಮಾಡಿದ. ಒಳಗಡೆ ಲೋಭ ಶುರುವಾಯ್ತು. ಒಂದು ದೊಡ್ಡ ಮನೆಯನ್ನ ಖರೀದಿ ಮಾಡ್ದ, 4-6 ಗಾಡಿಗಳನ್ನ ಖರೀದಿ ಮಾಡ್ದ. ಆದ್ರೂ ಕೂಡ ಭಗವಂತ ಅವನಿಗೆಲ್ಲಾ ಕೊಡಾಕತ್ತಿದ್ದ. ಯಾಕ ಅವನು ಧನ್ಯವಾದ ಹೇಳೇ ಇರ್ಲಿಲ್ಲ. ಧನ್ಯವಾದ ಹೇಳಿದ ಅಂತಂದ್ರ ಅವನಲ್ಲಿ ಒಂದಿಷ್ಟು ಸಾತ್ವಿಕ ಭಾವ ಉತ್ಪನ್ನ ಆಕಿತ್ತು, ತೃಪ್ತಿ ಭಾವ ಆಕಿತ್ತು. ಬರ್ತಕ್ಕಂತಹ ಆ ಒಂದು ಭಾಗ್ಯ ನಿಲ್ತಾ ಇತ್ತು. ಅಂದ್ರ ದೇವರಿಗೆ ಗೊತ್ತು ಯಾವ ಮನುಷ್ಯಗೆ ಎಷ್ಟು ಕೊಡ್ಬೇಕು ಅನ್ನೋದು ಗೊತ್ತು. ಅವ ಹಂಗ ಕೊಡ್ಲಕ್ಕ ಹತ್ತಿದ್ದ.
ಇದ್ ಕಡೆ ಏನಾಯ್ತಪ್ಪ ಅಂತಂದ್ರ ಬಿಸ್ನೆಸ್ ದೊಡ್ಡದಾತ್ರಿ. ಹಂಸ ಪಕ್ಷಿ ಕಡೆ ಒಂದು ಗಮನ ಹೋಯ್ತು. ನಾ ಇಷ್ಟು ಭಾಳ ದೊಡ್ಡವಾಗಿನಿ, ನಾನ ಎಲ್ಲ ಗಳಿಸೀನಿ ಅನ್ನುವಂತ ಅಹಂಕಾರ ಬೆಳೀತು. ಮತ್ತೊಂದಿಷ್ಟು ಬೆಳೆಸಬೇಕು ಅನ್ನುವಂತ ಲೋಭತನ ಹುಟ್ಟಿತು, ಒಳಗ ಆಸೆ ಹುಟ್ಟಿತು, ದುರಾಸೆ. ಆ ಮೀನುಗಾರನ ಸ್ನೇಹಿತ ಒಬ್ಬಿದ್ದ, ಅವ ಭಾಳ ದೊಡ್ಡ ಶ್ರೀಮಂತ. ಅವ ದುಡ್ಡಿಗೋಸ್ಕರ ಏನ್ ಮಾಡಿದ್ಪ ಅಂತಂದ್ರ ಪ್ರಾಣಿ ಸಂಗ್ರಹಾಲಯವನ್ನು ಸೃಷ್ಟಿ ಮಾಡಬೇಕು ಅಂತ ಅನ್ಕೊಂಡಿದ್ದ. ಅವನು ಹಿಂಗ ಇವನು ಭೇಟಿಯಾಗಿ ಹೋಗ್ಬೇಕಂತೇಳಿ ಇವನ್ ಹತ್ರ ಬಂದ. ಏನ್ ನೋಡ್ಪ, ಊಟ ಆಯ್ತು, ಚಹಾ ಆಯ್ತು, ಎಲ್ಲ ಕುಂತ್ರು ಮಾತಾಡಕ್ ಶುರು ಮಾಡ್ರು. ಏನೋ ನಿಂದ ವಿಚಾರ ಏನ್ ಮಾಡಕತ್ತದಿ ಅಂತ ಇವ್ ಕೇಳ್ದ. ನಂದು ಹಿಂಗ್ ನಡ್ದತಿ ಬಿಸ್ನೆಸ್ ಅಂತ ಇವ್ ಹೇಳ್ದ. ನೀ ಏನ್ ಮಾಡಕತ್ತದಿ ಅಂತ ಈ ಮೀನುಗಾರ ಇದ್ದವ ಅವನಿಗೆ ಕೇಳ್ದ. ಇಲ್ಲ, ನಾನು ಇಷ್ಟೆಲ್ಲ ಮಾಡೀನಿ, ಇನ್ನೊಂದು ಪ್ರಾಣಿ ಸಂಗ್ರಹಾಲಯ ಮಾಡ್ಬೇಕಂತ ಅನ್ಕೊಂಡನಿ. ಆದ್ರೆ ನನಗ ಒಂದು ವಿಚಾರ ಬಂದತಿ, ಜಗತ್ತಿನಾಗ ಯಾರು ಅಂತ ಪಕ್ಷಿ ನೋಡಿರ್ಬಾರ್ದು, ನಂಗೆ ಒಂದು ಹಂಸ ಪಕ್ಷಿ ಬೇಕಾಗೈತಿ. ಅದು ಶುಭ್ರವಾಗಿರ್ಬೇಕು, ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ಬೇಕು, ಅಂತ ಪಕ್ಷಿಯನ್ನು ತಂದ ಆ ಒಂದು ಜೂನಾಗ ಇಡ್ಬೇಕು ಅನ್ಕೊಂಡನಿ. ಅಂತ ವಿಚಾರ ನನ್ನ ತಲೆಯಾಗ ಬಂದತಿ ಅಂತ ಅನ್ಕೋತಾನ್ರಿ ಅವ. ದೋಸ್ತ್ ಹೇಳ್ದ. ಆಗ ಇವನ್ ತಲೆಯಾಗ ಓಡಾಕೈತು, ಅಲ್ಲ ಅವನ ನನ್ನ ಹಂಸ ಪಕ್ಷಿನ ಐತಲ್ಲ, ಅದನ್ನ ಯಾಕ ತಂದು ಇವನ್ ಕೈಯಾಗ ಕೊಡಬಾರ್ದು ಅಂತ ಇವನ್ ತಲೆಯಾಗ ಬಂತ್ರಿ. ನೋಡ್ರಿ ಆ ಕೆಲಸ ಹೆಂಗ್ ಮಾಡ್ತತಿ. ಅದರಿಂದನ ಇವನ್ ಜೀವನ ಸಿಕ್ಕಿತ್ತು, ಅಂದ್ರದನ ಇವ್ ಆನ ಸಿಕ್ಕತಿ. ಇವತ್ತು ಇವ್ ಕೂತ್ ಮಾತಾಡುವಂತ ಕುರ್ಚಿ ಸಿಕ್ಕಿದ್ದು ಅದರಿಂದನ, ಕೂತ್ ಮಾತಾಡುವಂತ ಮನಿ ಸಿಕ್ಕಿದ್ದು ಹಂಸ ಪಕ್ಷಿಯಿಂದನ. ಆದ್ರೆ ಇವತ್ತಿನ ಸ್ಥಿತಿ ಏನಾಯ್ತು, ಆ ಹಂಸ ಪಕ್ಷಿಯನ್ನೇ ಮಾರಾಟಕ್ಕಿಡುವಂತಹ ಲೋಭತನ ಬೆಳೆದು ಬಿಟ್ಟಿತು. ಸ್ನೇಹಿತರೆ, ಧನ್ಯವಾದ ಭಾವ ನಮ್ಮಲ್ಲಿ ಇರ್ಲಿಲ್ಲ ಅಂತಂದ್ರ ಇಂತಹ ದುಷ್ಟ ಬುದ್ಧಿ ನಮ್ಮಲ್ಲಿ ಬೆಳಿತೈತ್ರಿ, ಇಂತಹ ದುರಾಸೆ ಭಾವ ನಮ್ಮಲ್ಲಿ ಬೆಳಿತೈತಿ. ಆ ಹಂಸ ಪಕ್ಷಿಯನ್ನ ನೋಡ್ಲಿಕ್ಕೆ ಹೋಗ್ತಾರೋ, ಆ ಕಡಲ ತೀರದಲ್ಲಿ ಹಂಸ ಪಕ್ಷಿ ಇರುವುದಿಲ್ಲ. ಯಾಕ? ದೇವನ ಸೃಷ್ಟಿ ಅದು, ದೇವ್ರಿಗೆ ಗೊತ್ತಾತು. ನಿನಗಿಷ್ಟೆಲ್ಲವನ್ನ ಕೊಟ್ಟದ್ದು ಆನಂದವಾಗಿರು ಅಂತ. ಹೊಟ್ಟೆ ತುಂಬ ಅನ್ನ ಉಂಡು ಕಣ್ತುಂಬ ನಿದ್ದೆ ಮಾಡುವಂತ ಕೊಟ್ರ ನೀ ಏನ್ ಮಾಡಿದೆ ಅಂತಂದ್ರ ನನ್ನನ್ನ ಮಾರಾಟಕ್ಕಿಟ್ಟು ಮತ್ತೂ ಗಳಸಾಕ್ ಪ್ರಯತ್ನ ಮಾಡಿದಿಲ್ಲ ಅಂತೇಳಿ ದೇವರು ಇದ್ದಂತಹ ಎಲ್ಲ ಸಂಪತ್ತನ್ನ ಪುನಃ ತಗೊಂಡ್ ಬಿಡ್ತಾನ್ರಿ. ಮತ್ತ ಅವ್ ಯಥಾಸ್ಥಿತಿಗೆ ಬರ್ತಾನ. ಆಗ ಕಡಲ್ ತೀರದ ಒಂದು ದಂಡಿಯಾಗ ಕೂತ್ಕೊಂಡು ಮತ್ತೆ ಅಳಕ್ ಶುರು ಮಾಡ್ತಾನ. ದೇವರ, ನಾ ಎಲ್ಲ ಕಳ್ಕೊನಿ, ದೇವರ ನನಗಂದು ಕೊಟ್ಲ, ದೇವರ ನನಗಿಂದು ಕೊಟ್ಲ. ಇದಕ್ಕೆ ಹೊಣೆ ಯಾರು ಸ್ನೇಹಿತರೆ? ಯಾರು ಹೊಣೆ? ದೇವ್ರು ಕೊಟ್ಟಾಗ ದೇವರಿಗೆ ನೀ ಎಲ್ಲ ಕೊಟ್ಟದಿ ಅಂತ ಥ್ಯಾಂಕ್ಸ್ ಹೇಳಂಗಿಲ್ಲ. ಆದ್ರೆ ದೇವರ ನಮ್ಮ ಒಂದು ದುರಾಸೆ ಭಾವದಿಂದ ನಮ್ಮ ಲೋಭತನವನ್ನ ನಮ್ಮಿಂದ ಕಿತ್ಕೊಳ್ಳೋದಕ್ಕೋಸ್ಕರ ನೋಡ್ರಿ, ದೇವ್ರ ಕೆಟ್ಟದ್ ಮಾಡಂಗಿಲ್ಲ, ಮತ್ತೆ ಚಲೋನ ಮಾಡ್ತಾನು. ದೈವತ್ವ ತುಂಬೈತಿ ಒಳಗ, ನೀ ದೇವರಾಗಂತೇಳಿ ಕೊಟ್ಟದನ್ನ ಕಿತ್ಕೊಂಡು ನೋಡ್ತಾನ್ರಿ. ಆಗ ನಾವು ದೇವರ ಕಡೆ ಮೊರೆ ಹೋಗಿ ನನಗೆ ಏನ್ ಬೇಕಾದನ್ನ ನೀನ ಕೊಡು ತಂದಿ ಅಂತ ಕೇಳ್ಬೇಕು. ಅದು ಕೆಲಸ ಮಾಡ್ಲಿಲ್ಲ. ಮತ್ ನೀ ಕಿತ್ಕೊಂಡಿನಿ, ಕರುಣಾಮಯಿ ಇಲ್ಲ, ನೀ ದುಷ್ಟದಿ ಅಂತೇಳಿ ದೇವ್ರಿಗೆ ಬಯಕ್ ಶುರು ಮಾಡಿದ. ಸ್ನೇಹಿತರೆ, ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೋರಿ. ಸ್ವಲ್ಪ ನಮ್ಗೆ ಏಕವಚನಲೆ ಕರೆದ್ರೆ ನಮ್ಗೆ ಸಿಟ್ಟು ಬರ್ತೈತಿ. ಒಂದ್ ಸ್ವಲ್ಪ ಹಿಂಗ ಬಾ, ಸ್ವಲ್ಪ ಇದ್ ಬಾ ಅಂತ ಕರೆದಾಗ ಏಕವಚನಲೆ ಯಾರೇ ನಮ್ಮನ್ನ ಕರೆದ್ರೆ ನಮ್ಗೆ ಸಿಟ್ಟು ಬರ್ತೈತಿ. ಏಕವಚನಲೆ ಕರೆದ್ರು ಸಿಟ್ಟು ಮಾಡ್ಕೊಳ್ಳಲ್ಲ, ನಮ್ಗೆ ಬೇಡಿದ್ದೆಲ್ಲವನ್ನು ಕೊಡ್ತಕ್ಕಂಥವ್ನು ಯಾರು ಗೊತ್ತಾ ಸ್ನೇಹಿತರೆ? ಆ ಏಕೈಕ ಶಕ್ತಿನೇ ಭಗವಂತ. ಕೃಷ್ಣ ಅಂತೀವಿ, ಪರಮಾತ್ಮ ಅಂತೀವಿ, ಶಿವ ಅಂತೀವಿ, ವಿಷ್ಣು ಅಂತೀವಿ, ಬ್ರಹ್ಮ ಅಂತೀವಿ. ನಾವು ಅವ್ರಿಗೆ ಏಕವಚನದಾಗ ಕರಿತೀವಲ್ಲ, ಕರೆದು ಮತ್ತೆ ಕೇಳ್ತೀವಿ. ಆದ್ರೂ ಭಗವಂತ ಅಷ್ಟೆಲ್ಲ ಕೊಡ್ತಾನು. ಆನಂದವಾಗಿರ್ಲಿ ನನ್ನ ಮಕ್ಕಳು, ನನ್ನ ಸೃಷ್ಟಿ ಆನಂದವಾಗಿರ್ಲಿ ಅಂತ. ಆದ್ರೆ ನಾವೆಷ್ಟು ಧನ್ಯತಾ ಭಾವದಾಗ ಬದುಕಾಕತ್ತೀವಿ. ಹೋಗ್ಲಿ, ಇಷ್ಟೆಲ್ಲಾ ಸಂಪತ್ತನ್ನ ಅನುಭವಿಸೋದಕ್ಕೋಸ್ಕರ ಈ ಶರೀರ ಅನ್ನುವಂತಹ ಸಂಪತ್ತನ್ನು ಕೊಟ್ಟನು. ಇದ್ರ ಬಗ್ಗೆ ನಾವ್ ಎಷ್ಟು ಧನ್ಯತಾ ಭಾವನ ಹೊಂದೀವಿ? ಇಲ್ಲ ಸ್ನೇಹಿತರೆ, ಅದಿಲ್ಲ. ಒಂದಿಷ್ಟು ಸಿಕ್ತಂದ್ರ ಸಾಕು, ಇಷ್ಟು ದೊಡ್ಡವರಾಗಿ ಬಿಟ್ಟಿರ್ತೀವಿ. ಎಲ್ಲ ನಾನ ಮಾಡೀನಿ, ನನ್ನಿಂದನ ಆಗೈತಿ ಅಂತಕ್ಕಂಥದ್ದು ಬಂದ್ಬಿಡ್ತತಿ. ಇದು ಬೇಡ ಸ್ನೇಹಿತರೆ. ಕಷ್ಟಗಳು ಬರ್ಲಾಕತ್ತಾವ, ಕಷ್ಟಗಳು ಬಂದಂತ ಸಮಯದೊಳಗೆ ದೇವರೇ ನನಗಿಷ್ಟೆಲ್ಲ ಕೊಟ್ಟದೆ, ನಿನಗೆ ಧನ್ಯವಾದ, ನಾ ಭಾಳ ಆನಂದವಾಗಿದನು ಅಂತ ಅನ್ಕೊಂಡ್ರಿ ಅಂದ್ರ ಆ ಕಷ್ಟಗಳ ಸುರಿಮಳೆ ಸಹಿತ ನಿಂತು ಹೋಗ್ಬಿಡ್ತತಿ. ಹೆಂಗಂತೀರಿ ನೀವ? ಹಿಂಗ ಒಂದು ಪುರಾತನ ಕಾಲದೊಳಗ ದೂರದ ಒಂದು ಪ್ರದೇಶದೊಳಗ ಒಬ್ಬ ಸನ್ಯಾಸಿ ವಾಸವಾಗಿದ್ದ. ಆ ಸನ್ಯಾಸಿ ಒಬ್ಬ ಶಿಷ್ಯ ಇದ್ರಿ. ಗುರು ಒಂದ್ ದಿವ್ಸ ಏನ್ ಮಾಡ್ತಾನಂತಂದ್ರ, ನೋಡಪ್ಪ, ಬೇರೆ ಊರಾಗಿರತಕ್ಕಂತಹ ಗುರುಗಳಿಗೆ ಈ ಸಂದೇಶ ಮುಟ್ಟಿಸಿ ಬಾ ಅಂತ ಹೇಳ್ತಾನು. ಅದೇ ಪ್ರಕಾರವಾಗಿ ಆ ಶಿಷ್ಯ ಏನ್ ಮಾಡ್ತಾನಪ್ಪ ಅಂತಂದ್ರ, ಗುರು ಕೊಟ್ಟಂತಹ ಸಂದೇಶದ ಪತ್ರವನ್ನು ತಗೊಂಡು ಒಂದು ಮರುಭೂಮಿ ಮಾರ್ಗವಾಗಿ ಪ್ರಯಾಣವನ್ನು ಬೆಳೆಸ್ತಾನ. ಮರುಭೂಮಿ ಅಂತಂದ್ರೆ ನೋಡ್ರಿ, ಅಲ್ಲೇನೊಂದು ಗಿಡ ಗಂಟೆ ಇರೋದಿಲ್ಲ, ನೀರಿನ ಒಂದು ಸೆಲೆ ಇರೋದಿಲ್ಲ, ಏನೇನು ಇರೋದಿಲ್ಲ. ಬಗಲಾಗ ಒಂದಿಷ್ಟು ನೀರಿನ ಒಂದು ಗಡಿಗಿತ್ತು. ನಾವು ತತ್ರಾಣಿ ಅಂತ ಕರಿತೀವಿ ನೋಡ್ರಿ, ಆಗಿನ ಹಿರಿಯರೆಲ್ಲ ಹಾಕೊಂಡು ಹೋಗಿದ್ರಂತ. ಒಂದಿಷ್ಟು ನೀರಿತ್ತು, ಒಂದಿಷ್ಟು ಅನ್ನ ಇತ್ತು. ಅದನ್ನು ತಗೊಂಡು ಪ್ರಯಾಣ ಬೆಳೆಸಿದ. 2-3 ದಿವಸದ ಪ್ರಯಾಣ ಅದು. ಹೋಗ್ತಾ ಇರ್ಬೇಕಾದ್ರ ಮರುಭೂಮಿಯನ್ನು ಪ್ರವೇಶ ಮಾಡ್ದ. ಮರುಭೂಮಿ ಪ್ರವೇಶ ಮಾಡಿದ ನಂತರ ಮರುಭೂಮಿ ಪ್ರಯಾಣ ಏನು ಸಾದಾ ಇರೋದಿಲ್ರಿ. ನೆತ್ತಿ ಸುಡ್ತಿರ್ತತಿ, ಕಾಲು ಸುಡ್ತಿರ್ತತಿ, ಎಲ್ಲೂ ನೀರು ಸಿಗುದಿಲ್ಲ. ಹೋಗ್ತಾ ಇರ್ಬೇಕಾದ್ರ
ಒಂದು ಒಣಗಿದ ಕಂಟಿಯ ಮೇಲೆ ಒಂದು ಪುಟ್ಟ ಗುಬ್ಬಿ ಕೂತ್ಕೊಂಡು ಅಳಕತ್ತಿತ್ತು, ಅಳ್ತಾ ಇತ್ತು. ಇವ ಅದನ್ನ ನೋಡಿದ ತಕ್ಷಣ ಸ್ವಲ್ಪ ಬ್ಯಾಸರ ಅನಿಸ್ತು ಮನಸ್ಸಿಗೆ. ಯಾಕಂದ್ರೆ ಆಧ್ಯಾತ್ಮ ಜೀವಿಗಳು ಹಂಗೆ ನೋಡ್ರಿ, ಯಾರು ದುಃಖದಾಗಿರ್ತಾರಲ್ಲ ಅವ್ರು ನೋಡ್ರಿ ಅವ್ರಿಗೆ ಮನಸ್ಸು ವ್ಯಾಕುಲ ಆಗ್ತೈತಿ, ಯಾಕೆ ಕಷ್ಟದಾಗಿರ್ಬೋದು ಇವ್ರು ಅಂತೇಳಿ ಆ ಪುಟ್ಟ ಪಕ್ಷಿಯ ಹತ್ರ ಹೋದ. ಯಾಕೆ ಅಳಕತ್ತದಿ ಅಂತ ಕೇಳ್ದ. ಆ ಪಕ್ಷಿ ಹೇಳ್ತು, ನೋಡು ನನಗೆ ಎಷ್ಟೋ ದಿವಸ ಆಯ್ತು ನಾವು ಊಟ ಮಾಡಿ, ಊಟ ಹೋಗ್ಲಿ ನಂಗೆ ಕುಡಿಯಾಕ ನೀರು ಸೈತಿಲ್ಲ, ಈ ಮರುಭೂಮಿ ಒಳಗೆ ಸಿಕ್ಕೊಂಡ್ಬಿಟ್ಟನಿ, ನನ್ನ ಬಂಧು ಬಾಂಧವರು ಯಾರೂ ಇಲ್ಲ, ದೇವ್ರು ನನಗೆ ಎಷ್ಟು ಕೆಟ್ಟ ಸಮಯವನ್ನು ಕೊಟ್ಟವನು, ನಾ ಇದನ್ನು ನೆನೆಸ್ಕೊಂಡು ದಿನ ಅಳಾಕತ್ತಾನಿ ಅಂತ ಹೇಳ್ತದು. ಅದಕ್ಕೆ ಹೊಟ್ಯಾಗ ಹಣ್ಣಿಲ್ಲ, ಕುಡಿಯಾಕ ನೀರಿಲ್ಲ. ಏನೋ ಒಂದಿಷ್ಟು ತನ್ನ ತತ್ರಾಣಿ ಒಳಗೆ ಆ ಒಂದು ತಂದಿದ್ದಲ್ಲ, ಆ ಒಂದಿಷ್ಟು ಬಾಟ್ಲಿ ಒಳಗೆ ನೀರಿದ್ದು ನೀರನ್ನು ಕೊಟ್ಟು ಶಿಷ್ಯ ಒಂದಿಷ್ಟು ನೀರನ್ನು ಕುಡ್ದಂತಹ ಪಕ್ಷಿ ಮಾತ್ರ ಅಳಕ್ ಶುರು ಮಾಡ್ತು. ನೀ ಏನೋ ಈ ಸಮಯಕ್ಕೆ ನೀರು ಕೊಡ್ತೀಪ, ನೀ ಹೋಗಿಬಿಡ್ತಿ, ನನ್ನ ಜೀವನ ಹೆಂಗ, ಈ ಮರುಭೂಮಿಯನ್ನ ಪಾರು ಮಾಡಿ ಹೋಗ್ಲಕ್ ನನಗೆ ಆಗವಲ್ತು ಅಂತ ಹೇಳ್ದ. ಅವನ್ ಮನಸ್ಸು ಮಾಡಿದಪ್ಪ ಅಂತಂದ್ರ ಪಕ್ಷಿಯನ್ನ ತನ್ನ ಹೆಗಲ ಮೇಲೆ ಕುಣಿಸ್ಕೊಂಡು ಇನ್ನೆಂಗೋ ಅವನ್ ತಗೊಂಡು ಹೋಗ್ಬೋದಾಗಿತ್ತು. ಆದ್ರೆ ಅವನ್ ಸಾಧಕ, ಅವನಿಗೆ ಗೊತ್ತಿತ್ತು ಯಾರ ಕರ್ಮದೊಳಗೂ ಕೈ ಹಾಕಬಾರ್ದು ಅನ್ನುವಂಥದ್ದು ಗೊತ್ತಿತ್ತು. ಯಾಕಂದ್ರೆ ಭೂಮಂಡಲದ ನಿಯಮ ಹೆಂಗೈತಿ ಗೊತ್ತನ್ರಿ, ಪ್ರತಿಯೊಂದು ಜೀವಿ ಅದರದೇ ಆದಂತಹ ಕರ್ಮಗಳನ್ನ ಅನುಭವಿಸುವ ಸಮಯದೊಳಗೆ ಸಹಾಯ ಮಾಡ್ಬೇಕೆ ವಿನಃ ಅವರ ಕರ್ಮದೊಳಗೆ ಕೈ ಹಾಕ್ತಕ್ಕಂತಹ ಅನುಮತಿ ಯಾರಿಗೂ ಇರುವುದಿಲ್ಲ. ಆ ಸತ್ಯ ಅವನಿಗೆ ಗೊತ್ತಿತ್ತು. ಸರಿ, ಹಾಗಾದ್ರೆ ಈ ವಿಷಯವನ್ನ ನಮ್ಮ ಪೂಜ್ಯರಿಗೆ ನಾ ಮುಟ್ಟಿಸ್ತನು, ನಮ್ಮ ಗುರುಗಳದರ ಅವ್ರು ಏನಾರೇ ಒಂದು ಪರಿಹಾರವನ್ನು ನೀನು ಕೊಡ್ಬೋದು, ಆ ಸಂದೇಶವನ್ನು ಮತ್ತೆ ಪುನಃ ನಾನು ನಿಂಗೆ ತಂದು ತಲುಪಿಸ್ತನು ಅಂತ ಹೇಳಿ ಆ ಶಿಷ್ಯ ಹೇಳ್ದ. ಅವನು ಅದೇ ಮಾರ್ಗವಾಗಿ ಹೋಗಿ ಮತ್ತೊಂದು ಊರಾಗಿದ್ರಲ್ರಿ ಗುರುಗಳು, ಆ ಗುರುಗಳ ಹತ್ರ ಹೋಗಿ ಸಂದೇಶ ಪತ್ರವನ್ನು ತಂದಿದ್ದನ್ನು ಕೊಟ್ಟು ಒಂದಿಷ್ಟು ಪ್ರಸಾದವನ್ನು ಸ್ವೀಕಾರ ಮಾಡಿ ಗುರುಗಳ ಹತ್ರ ಕುಂತ. ನೋಡ್ರಿ ಗುರುಗಳ, ನಾ ಹಾದಿಯಾಗಿ ಬರ್ಬೇಕಾದ್ರೆ ಒಂದು ಪಕ್ಷಿ ಸ್ಥಿತಿ ಈ ತರ ಇತ್ತು, ಅದಕ್ಕೆ ಏನಾರು ಒಂದಿಷ್ಟು ಪರಿಹಾರವನ್ನು ಕೊಡ್ರಿ, ನಿಮ್ಮ ಮಂತ್ರಶಕ್ತಿಯಿಂದ ಏನಾರು ಒಂದಿಷ್ಟು ಸಹಾಯವನ್ನು ನೀವು ಮಾಡ್ಬೋದಲ್ಲ, ಅದಕ್ಕೆ ಕರ್ಮ ನೀವು ಕಡಿಮೆ ಮಾಡ್ಬೋದಲ್ಲ ಅಂತಾನು. ಆಗ ಹೌದಾ ಅಂತೇಳಿ ಅವ್ರು ತ್ರಿಕಾಲ ಜ್ಞಾನಿಗೊಡ್ರಿ ಸ್ವಲ್ಪ 2 ನಿಮಿಷ ಕಣ್ ಮುಚ್ಚಿದ್ರು, ಅದರ ಇಡೀ ಕರ್ಮ ಸಿದ್ಧಾಂತವನ್ನೆಲ್ಲ ನೋಡ್ಕೊಂತ ಬಂದ್ರು. ಹೌದಾ, ಸರಿ, ನಾನು ನಿನಗೊಂದಿಷ್ಟು ಉಪಾಯವನ್ನು ಹೇಳ್ತನು, ನೀ ಹೋಗಿ ಆ ಪಕ್ಷಿಗೆ ಈ ಉಪಾಯವನ್ನ ಹೇಳು, ಈ ಪ್ರಾರ್ಥನೆಯನ್ನ ಮಾಡಂತ ಹೇಳು ಅಂತ ಹೇಳಿದ್ರು. ಆಯ್ತು, ಗುರು ಕೊಟ್ಟಂತಹ ಬೋಧನೆಯನ್ನು ತಗೊಂಡು ಮತ್ತೆ ಅದೇ ದಾರಿ ಹಿಡ್ಕೊಂಡು ಆ ಶಿಷ್ಯ ಬರ್ತಾ ಇದ್ದ. ಮತ್ ಪಕ್ಷಿ ಅದೇ ಕಂಟಿ ಮೇಲೆ ಕೂತ್ಕೊಂಡು ಅಳಾಕತ್ತಿತ್ತು, ದೇವ್ರು ನನಗೇನು ಕೊಟ್ಟವನು, ಕುಡಿಯಾಕ ನೀರು ಸೈತಿಲ್ಲ, ಎಂತ ಮರುಭೂಮಿಯಾಗ ತಂದಿಟ್ಟಿಪ್ಪ ಭಗವಂತ ಅಂತ ಹೇಳಿ ದುಃಖ ಮಾಡ್ತಾ ಕೂತಿತ್ತು. ಇವ ಬಂದ ಆ ಪಕ್ಷಿಗೆ ಹೇಳಕ್ ಶುರು ಮಾಡಿದ. ನೋಡು, ನಮ್ಮ ಗುರುಗಳ ನಿನಗೊಂದು ಮಂತ್ರ ಹೇಳ್ಯಾರು, ಒಂದು ಪ್ರಾರ್ಥನೆ ಮಾಡಂತ ಹೇಳ್ಯಾರು, ನೀ ಪ್ರತಿ ದಿವಸ ಮುಂಜಾನೆಯಿಂದ ಸಂಜೆ ತನಕ ಆ ಪ್ರಾರ್ಥನೆಯನ್ನು ಮಾಡ್ಕೊಂತಿದ್ದಿ ಅಂತಂದ್ರ ನಿನಗೆ ಒಳ್ಳೇದಾಗ್ತತಿ ಅಂತ ಹೇಳ್ಯಾರು, ನೀ ಅದನ್ನ ಮಾಡ್ಬೇಕು ಅಂತ ಹೇಳ್ತಾನ. ಸರಿ ಆಯ್ತು, ಏನು ಹೆಂಗೂ ನಾ ಸಾಯ್ಲಾಕತ್ತಾನಿ, ಅನ್ನ ನೀರಿಲ್ಲನ ಸಾಯ್ಲಾಕತ್ತಾನಿ, ಅದನ್ನ ಮಾಡಿ ಸಾಯ್ನು ಅಂತ ಹೇಳಿ ಪಕ್ಷಿನೂ ಹೇಳ್ತ್ರಿ. ಯಾಕ ಆಧ್ಯಾತ್ಮಿಕತೆ ಪ್ರಭಾವ ಹಂಗಿರ್ತತ್ರಿ, ಸ್ವಲ್ಪ ಸಾಧು ಸತ್ಪುರುಷರ ಹತ್ರ ಕುತ್ಕೊಂಡಾಗ ಒಂದಿಷ್ಟು ಭಾವ ಶುದ್ಧ ಆಗ್ತತಿ. ಹಂಗ ಪಕ್ಷಿಗೆ ಆಗಿತ್ತು. ಮಾಡ್ತೇನ್ರಿ, ಹೇಳ್ರಿ, ನಾ ಬಾಳ ಕಷ್ಟದಾಗೋದನು, ನೀವ್ ಹೇಳಿದ್ರಿಂದ ನಂಗೆ ಒಳ್ಳೇದಾಗೋದಾದ್ರ ಯಾಕೆ ಆಗ್ಬಾರ್ದು, ಮಾಡ್ತೇನೆ ಹೇಳಂತ ಹೇಳ್ತು. ಏನಿಲ್ಲ, ಮುಂಜಾನೆಯಿಂದ ಸಾಯಂಕಾಲ ತನಕ ನೀವ್ ಒಂದೇ ಪ್ರಾರ್ಥನೆ ಮಾಡ್ಬೇಕು. ಏನು, ಭಗವಂತನ ಕಡೆಗೆ ನೋಡು, ಆಕಾಶದ ಕಡೆಗೆ ನೋಡು, ನೋಡ್ತಾ ನಿನ್ ಭಾವದ ಏನಿರ್ಬೇಕಪ್ಪ ಅಂತಂದ್ರ, ಭಗವಂತ ನನಗಿಷ್ಟೆಲ್ಲ ಕೊಟ್ಟದಿಲ್ಲ, ನಿನಗ ಧನ್ಯವಾದ, ನನ್ನ ಜೀವನ ಭಾಳ ಚಂದೈತಿ, ನನ್ನ ಒಂದು ಮರುಭೂಮಿಯಾಗ ಇಟ್ಟದಿಲ್ಲ, ನಿನಗೆ ಧನ್ಯವಾದ, ನನಗೆ ಅನ್ನನೂ ಕೊಟ್ಟಿಲ್ಲಲ್ಲ, ನನಗೆ ಧನ್ಯವಾದ, ನನಗೆ ನೀರನ್ನು ಸಹಿತ ನೀ ಕೊಟ್ಟಿಲ್ಲ, ನಾ ಆದ್ರೂ ಕೂಡ ಆರಾಮಾಗಿದ್ದೀನಿ, ನನಗೆ ಜೀವ ಇಟ್ಟದಿಲ್ಲ, ನನ್ನ ದೇಹದಾಗ ಇನ್ನೂ ಕೂಡ ನೀ ಜೀವ ಇಟ್ಟದಿಲ್ಲ, ಅದಕ್ಕೆ ಧನ್ಯವಾದ ಅಂತೇಳಿ ಹೇಳ್ತಾ ಇರು ಅಂತಂದ. ಮುಂಜಾನೆಯಿಂದ ಸಾಯಂಕಾಲ ತನಕ ಇದೊಂದು ಪ್ರಾರ್ಥನೆಯನ್ನ ನೀ ಮಾಡು ಅಂತ ಹೇಳ್ದ. ಶಿಷ್ಯ ಹೇಳ್ದ, ಹೊರಟು ಹೋದ. ಭಾರವಾದ ಮನಸ್ಸಿನಿಂದ ಆ ಪಕ್ಷಿ, ಹೌದಾ ಇದು ಒಂದು ಪ್ರಾರ್ಥನೆನಾ ಅಂತಂತದು. ಯಾಕಾಗೋಲ್ತಕ, ಗುರುಗಳಿಂದ ಬಂದತಿ ಅಂತಂದ್ರೆ ನಂಗೆ ಒಳ್ಳೇದು ಯಾಕಾಗ್ಬಾರ್ದು, ಮಾಡಕ್ ಸ್ಟಾರ್ಟ್ ಮಾಡ್ತು, ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡ್ತು. ಈ ಕಡೆ ಶಿಷ್ಯ ಹೋಗಿಬಿಟ್ಟ. ದಿನಗಳು ಕಳೆದು, ವಾರಗಳು ಕಳೆದು, ಈ ಪಕ್ಷಿ ಹಂಗ ದಿನ ಪ್ರಾರ್ಥನೆ ಮಾಡ್ತಾ ಇತ್ತು. ಪ್ರಕೃತಿಯಲ್ಲಿ ಒಂದಿಷ್ಟು ಬದಲಾವಣೆ ಶುರುವಾಯ್ತ್ರಿ. ಆಕಾಶದೊಳಗೆ ಒಂದಿಷ್ಟಿಷ್ಟು ಸಣ್ಣ ಮೋಡಗಳು ಕಟ್ಕೊಳಕ್ ಶುರುವಾಯ್ತು. ಏನು, ಒಂದು 2-3 ವಾರದ ನಂತರ ಒಂದು ದಿನ ಏನಾಯ್ತಪ್ಪ ಅಂದ್ರ, ಆಕಾಶದ ತುಂಬೆಲ್ಲ ಕಪ್ಪು ಮೋಡಗಳು ಸೇರಿ ಚಿಕ್ಕ ಚಿಕ್ಕ ಹನಿಗಳು ಭೂಮಿಗೆ ಉದುರ್ಲಾಕ್ ಶುರು ಮಾಡಿದ್ವು. ಈ ಪಕ್ಷಿ ಏನು ದಿನ ಮಾಡ್ತಿತ್ರಿ, ಮುಂಜಾನೆ ಸಂಜೆ ತನಕ ಅದೇ ಕೆಲಸ ಅದರದು. ನೋಡ್ರಿ, ಆ ಶಕ್ತಿ ಹೆಂಗೈತಿ, ಹೊಟ್ಯಾಗ ಹಣ್ಣಿಲ್ಲ, ಕುಡಿಯಾಕ ನೀರಿಲ್ಲ, ಆದ್ರೂ ಸಹಿತ ಅದ ಪ್ರಾರ್ಥನೆ ನಿಂದ್ರಿಸಿಲ್ಲ. ದೇವ್ರ ನಂಗೆ ಇಟ್ಟೆಲ್ಲ ಕೊಟ್ಟದಿ, ನಿಂಗೆ ಧನ್ಯವಾದ. ಒಂದು ದಿವಸ ಏನಾಯ್ತು, ಜೋರಾಗಿ ಮಳೆ ಬಂದ್ಬಿಟ್ಟಿತ್ತು. ಮರುಭೂಮಿ ಎಲ್ಲ ತಂಪಾಯ್ತು. ನೋಡ್ರಿ, ಆ ಭೂಮಿಗೆ ನೀರು ಬಿದ್ದದಷ್ಟೇ ತಡ ಅಲ್ಲಿ ಹಸಿರು ಚಿಗುರು ಮೊಳಕೆ ಹೊಡ್ಯಕ್ ಶುರುವಾಯ್ತು. ಅಲ್ಲಲ್ಲೇ ಬಿದ್ದಂತ ಬೀಜಗಳು ಮೊಳಕೆ ಹೊಡ್ಯಕ್ ಶುರುವಾಯ್ತು. ದಿನಾ ಮಳೆಯಾಕ್ ಸ್ಟಾರ್ಟ್ ಆಯ್ತು. ಪಕ್ಷಿ ಹಾರಾಡಕ್ ಶುರು ಮಾಡ್ತು. ನೀರನ್ನೇ ಕಂಡಿರ್ಲಿಲ್ಲ. ನೋಡ್ರಿ, ನಮಗೂ ಹಂಗಾಗಿರ್ತತಿ. ಎಲ್ಲೋ ಹೋಗಿರ್ತೀವಿ, ಬಾಯಾರಿಕೆ ಆದಾಗ ಒಂದ್ ಹನಿ ನೀರ್ ಸಿಕ್ತಪ್ಪ ಅಂದ್ರ ದೇವ್ರ ಸಿಕ್ಕಂಗ ಆಕತಿಲ್ರಿ, ಹಂಗ ಆ ಪಕ್ಷಿಗಾಗಿತ್ತು.
ಮತ್ತಷ್ಟು ಕುಣಿದಾಡಕೈತು. ಏನದರ ಸಂಭ್ರಮ ಸಡಗರ ನೋಡ್ಬೇಕು. ಭಗವಂತ ನನಗೆಲ್ಲನೂ ಕೊಟ್ಟಿ ಧನ್ಯವಾದ, ಭಗವಂತ ನಿನಗೆ ಧನ್ಯವಾದ ಅಂತ ಹೇಳ್ತಿತ್ತು. ಮತ್ತು ಕುಣಿತಿತ್ತು, ಕಾಳುಗಳನ್ನು ತಿಂತಿತ್ತು, ಆನಂದವನ್ನು ಪಡ್ತಾ ಇತ್ತು. ಹಿಂಗ ಸಮಯ ನಡೆದಿರ್ಬೇಕಾದ್ರ ಆ ಮರುಭೂಮಿ ಎಲ್ಲ ಹೆಂಗಾಗಿತ್ತಪ್ಪ ಅಂತಂದ್ರ ಒಂದು ಸುಂದರವಾದಂತ ಹೂದೋಟ ಆಗಿತ್ತು. ಸುಂದರವಾದಂತ ಫಲಪುಷ್ಪಗಳಲ್ಲಿ ಬಳದು ನಿಂತು ಬಿಟ್ಟಿದ್ದು ಯಾವುದರಿಂದ? ಆ ಪಕ್ಷಿಯ ಧನ್ಯತಾ ಭಾವದಿಂದ ಸ್ನೇಹಿತರೆ. ಅದೇ ಮಾರ್ಗವಾಗಿ ಮತ್ತ ಆ ಶಿಷ್ಯ ಬಂದ. ಆ ಶಿಷ್ಯ ಇಲ್ಲಿ ಮರುಭೂಮಿ ಇತ್ತಲ್ಲ, ಇಂಥ ತೋಟ ಎಲ್ಲಿದ್ ಬತ್ತು, ಯಾರು ಮಾಡಿರ್ದನಂತ ಅವಂಗ ಒಂದಿಟ್ಟು ದಿಗ್ಲಾತ್ರಿ, ಕನ್ಫ್ಯೂಸ್ ಆಗ್ಬಿಟ್ಟವ. ಇನ್ನ ಬಂದದ್ದು ಹಾದಿ ಸರಿ ಐತಿಲೋ ಅಂತ ಅನ್ಕೊಂಡ ಅದೇ ಮಾರ್ಗವಾಗಿ ಬರ್ತಾ ಇರ್ಬೇಕಾದ್ರೆ ಪಕ್ಷಿ ಕುಣಿದಾಡಕತ್ತಿತ್ತು. ಅದು ಆ ನೀರ್ನಾಗ ತೋಸ್ಕೋತಿತ್ತು, ಕುಣಿದಾಡ್ತಿತ್ತು, ದೇವರೇ ಧನ್ಯವಾದ ಅಂತ ಹೇಳ್ತಿತ್ತು. ಯಾಕಾದ್ರೆ ಕೆಲಸನ ಅದ. ಈ ಪಕ್ಷಿಯ ಸಂತೋಷವನ್ನ ನೋಡಿ ಆ ಶಿಷ್ಯ ನಕ್ಕೋಂತ ಬಂದ ಪಕ್ಷಿ ಹತ್ರ ಕೇಳ್ದ, ಏನಪ್ಪಾ ನಿನ್ನ ಕತಿ, ಹೆಂಗಿದ್ದೆ ಅಂತ ಕೇಳಿದಾಗ, ನೋಡಕತ್ತಿಯಲ್ಲ ಭಗವಂತನನ್ನ ಎಷ್ಟು ಶ್ರೀಮಂತವಾಗಿಟ್ಬಿಟ್ಟ, ಎಷ್ಟು ವೈಭೋಗಯುತವಾದಂತ ಜೀವನ ನಂದು ನಡೆದತಿ ಇವತ್ತಿನ ದಿವಸ. ಎಲ್ಲೆಂದ್ರಲ್ಲಿ ಕಾಳು ಬಿದ್ದವು, ಎಲ್ಲೆಂದ್ರಲ್ಲಿ ನೀರದವು, ಎಷ್ಟು ಸಂಭ್ರಮ ಸಡಗರ ಕೊಟ್ಟನು ಭಗವಂತ. ನಿನಗೂ ಧನ್ಯವಾದ ತಂದೆ, ಭಗವಂತನಿಗೂ ಧನ್ಯವಾದ ಅಂತ ಹೇಳ್ತದ ಪಕ್ಷಿ. ಸ್ನೇಹಿತರೆ, ಆ ಶಿಷ್ಯಾಗ ಬಹಳ ಖುಷಿ ಆಯ್ತು. ಆ ಶಿಷ್ಯ ಮತ್ ಅದೇ ಮಾರ್ಗವಾಗಿ ಆ ಗುರುವಿನ ಹತ್ರ ಹೋದ. ಯಾರು ಮಂತ್ರ ಕೊಟ್ಟಿದ್ರಲ್ಲ ಆ ಗುರುವಿನ ಹತ್ರ ಹೋದ. ಹೋಗಿ, ನೋಡ್ರಿ ಗುರುಗಳ, ನಾ ಒಂದು 5-6 ತಿಂಗಳ ಹಿಂದ ಈ ಒಂದು ಘಟನೆ ನಡೆದಿತ್ತಲ್ಲ, ಇವತ್ತಿನ ದಿವಸ ಆ ಪಕ್ಷಿ ಹೆಂಗಾಗಿತ್ತಪ್ಪ ಅಂತಂದ್ರ ಎಲ್ಲವನ್ನು ಹೊಂದೈತಿ, ಒಂದು ದೊಡ್ಡ ತೋಟನ ಸೃಷ್ಟಿ ಮಾಡೈತ್ರಿ ಪಕ್ಷಿ ಅಂತ ಹೇಳ್ದ. ಅವತ್ತಿನ ದಿವಸ ಒಂದೇ ಇತ್ತು, ಇವತ್ತಿನ ದಿವಸ ಸಾವಿರಾರು ಪಕ್ಷಿಗಳು ಅಲ್ಲಿ ವಾಸ ಮಾಡಕತ್ತಾವು. ಎಂತ ಸುಂದರ ತೋಟರಿ, ತೋಟದ ತುಂಬೆಲ್ಲ ಹೂವುಗಳು ಹಣ್ಣುಗಳು ತುಂಬಿ ತುಳಿಕಾಡಕತ್ತಾವು ಅಂತ ಹೇಳ್ದ. ಆಗ ಗುರುಗಳು ಒಂದು ಮಾತು ಹೇಳ್ರು, ನೋಡು ಶಿಷ್ಯ, ನೀ ಅವತ್ತಿನ ದಿವಸ ಬಂದು ಹೇಳಿದ್ದಿ ಅದ್ರ ಕಷ್ಟ ತಕ್ಕೋ ಅಂತ ಹೇಳಿದ್ದಿ, ಅದರಲ್ಲಿ ಒಂದಿಷ್ಟು ಧನ್ಯತಾ ಭಾವ ಬಂದದಕ್ಕನೇ ಇಷ್ಟೆಲ್ಲ ಆಗಿದ್ದು. ಧನ್ಯವಾದ ಅಂತ ಯಾವಾಗ ಅದು ಹೇಳ್ತಲ್ಲ, ಆಗ ಅದ್ರ ಕಷ್ಟ ನಿತ್ತು. ಯಾಕ ಕಷ್ಟವನ್ನ ದಿನ ಸ್ವೀಕಾರ ಮಾಡೋದಕ್ಕೆ ಅದು ರೆಡಿ ಇರ್ಲಿಲ್ಲ. ಕಷ್ಟ ನನಗೆ ಬ್ಯಾಡ ಅಂತಿತ್ತು. ಧನ್ಯತಾ ಭಾವವನ್ನು ಯಾವಾಗ ತಿಳಿಸ್ತಲ್ಲ, ಆಗ ಭಗವಂತ ಕಷ್ಟದ ಸುರುಮಳೆಯನ್ನು ನಿಂದಿರಿಸಿದ, ಒಳ್ಳೆ ಸಮಯವನ್ನ ಸ್ಟಾರ್ಟ್ ಮಾಡಿಬಿಟ್ಟ. ಯಾಕ ಇದಕ್ಕೆ ಕಷ್ಟ ಸಾಕಾಗೈತಿ, ಅದಕ್ಕೆ ಧನ್ಯವಾದ ಹೇಳಿದ್ರೆ ಕಷ್ಟ ಸಾಕಾಗೈತಿ, ಇನ್ನು ಅದಕ್ಕೆ ಸುಖ ಬೇಕಾಗೈತಿ ಅಂತ ಹೇಳಿ ಏನ್ ಮಾಡಿದ ದೇವರು ಒಳ್ಳೆ ಸಮಯವನ್ನು ಕೊಟ್ಟ. ಇನ್ನೊಂದು ಹೇಳ್ತೀನಿ ಕೇಳು, ಅದ್ರ ಕರ್ಮ ಸಿದ್ಧಾಂತ ಹೆಂಗಿತ್ತಪ್ಪ ಅಂದ್ರ, ಇನ್ನೂ 10 ವರ್ಷ ಅದು ಅದೇ ಜೀವನವನ್ನ ಕಳಿಬೇಕಾಗಿತ್ತು. ನಾ ಸಪೋಸ್ ಅದಕ್ಕೆ ಸಹಾಯ ಮಾಡಿದ್ನಪ್ಪ ಅಂದ್ರೆ ಮತ್ತೊಂದು ಜನ್ಮ ತಗೋತಿತ್ತು, ಮತ್ತ ಅದೇ ಸಂದರ್ಭವನ್ನು ಅದೇ ಎದುರಿಸ್ತಿತ್ತು. ಅದಕ್ಕೆ ಬಂದಂತ ಕಷ್ಟಗಳನ್ನ ಸ್ವೀಕಾರ ಮಾಡಿ ಧನ್ಯತಾ ಭಾವವನ್ನು ವ್ಯಕ್ತ ಮಾಡಿದಕ್ಕನ ಅದಕ್ಕಿಂತ ಸಮಯ ಬಂದತಿ ಅಂತ ಹೇಳಿ ಗುರು ಹೇಳಿದಾಗ ಶಿಷ್ಯನಿಗೆ ಒಂದಿಷ್ಟು ರೋಮಾಂಚನ ಆಗಿತ್ತು. ಸ್ನೇಹಿತರೆ, ನಾ ಯಾಕೆ ಈ ಕಥೆಯನ್ನು ಹಂಚ್ಕೊನಿಪ್ಪ ಅಂತಂದ್ರ, ನಾವೆಲ್ಲ ಹಿಂಗಲ್ಲ, ಕಷ್ಟಗಳು ಬಂದಾಗ ತಲೆ ಮೇಲೆ ಕೈ ಹೊತ್ಕೊಂಡು ಅವ್ರಿವ್ರನ್ನ ಸಹಾಯ ಕೇಳ್ತೀವಿ. ಮನುಷ್ಯ ಮಾಡಿದಂತಹ ಸಹಾಯ ಶಾಶ್ವತ ಆಗೋದಿಲ್ಲ ಸ್ನೇಹಿತರೆ. ಎಲ್ಲಿ ತನಕ ಆಗ್ತತಿ? ಹಬ್ಬಬ್ಬ ಅಂದ್ರೆ ನಮ್ಮ ಮನಸ್ಸಿಗೆ ಸಾಂತ್ವನ ಹೇಳ್ತಾರೋ, ಅವ್ರ ಹತ್ರ ಇದ್ದದ ದುಡ್ಡನ್ನು ಕೊಡ್ಬೋದು, ಸಂಪತ್ತನ್ನು ಕೊಡ್ಬೋದು, ಮತ್ತೊಂದನ್ನು ಕೊಡ್ಬೋದು. ಆದ್ರ ಅವರು ನಮ್ಮೊಳಗಿರ್ತಕ್ಕಂತಹ ಚೈತನ್ಯ ಶಕ್ತಿ ಏನೈತಲ್ಲ, ಅದ್ರೊಳಗಿರ್ತಕ್ಕಂತಹ ರಹಸ್ಯವನ್ನು ಬಯಲು ಮಾಡಕ್ ದೇವನಿಗೊಬ್ಬನೇ ಸಾಧ್ಯ, ಬೇರೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಅದಕ್ಕ ಯಾಕೆ ಈ ಕತೆ ಮೂಲಕ ನಾವ್ ಏನ್ ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರ, ಧನ್ಯವಾದ, ಥ್ಯಾಂಕ್ ಯು ಅನ್ನುವಂತಹ ಈ ಒಂದು ಚಿಕ್ಕ ಶಬ್ದ ಬಹಳ ದೊಡ್ಡದೈತೇನ್ರಿ, ಇದು ಬಹಳ ಸಣ್ಣದೈತಿ. ಕಷ್ಟನೇ ಇರ್ಲಿ ಸುಖನೇ ಇರ್ಲಿ, ಎಲ್ಲಾ ಸಮಯದೊಳಗ ನಾವು ಥ್ಯಾಂಕ್ ಯು ಅಂತ ಹೇಳ್ಕೊತಾ ಇದ್ವಿ ಅಂತಂದ್ರ ಆ ಕಷ್ಟ ಹೋಗಿ ಸುಖ ಆಕತ್ ಸ್ನೇಹಿತರೆ. ಮತ್ ನೀವ್ ಕೇಳ್ಬೋದು, ಸುಖ ಹೋಗಿ ಕಷ್ಟ ಆಕತ್ತೇನ್ರಿ ಅಂತ ನೀವ್ ಕೇಳ್ಬೋದು. ಇಲ್ಲ, ಸುಖದ ಸಮಯ ಶಾಶ್ವತವಾಗಿರ್ತದೆ ಸ್ನೇಹಿತರೆ. ಸುಖ ಕೂಡ ಶಾಶ್ವತ ಅಲ್ಲ, ನೆನಪಿರ್ಲಿ. ಅದು ಶಾಶ್ವತವಾಗಿ ಇರ್ಬೇಕು ಅಂದ್ರ ಥ್ಯಾಂಕ್ ಯು ಅಂತ ಹೇಳ್ರಿ. ಕಷ್ಟ ಕೂಡ ಶಾಶ್ವತ ಅಲ್ಲ, ಅದು ನಾವು ಶಾಶ್ವತವಾಗಿ ಇರಬಾರ್ದು ಅಂತಂದ್ರ ಥ್ಯಾಂಕ್ ಯು ಅಂತ ಹೇಳ್ರಿ. ದೇವ್ರ ನನಗೆ ಹಿಂಗ್ ಕಷ್ಟ ಕೊಡತ್ತದಿ, ಹಿಂಗ್ ಮಾಡಕತ್ತದಿ ಅಂತ ನೀವು ದಿನ ಬೈಕೋತಿದ್ರಿ ಅಂದ್ರೆ ಆ ಸಮಯ ಹಂಗ ಹೆಚ್ಚಾಕೊಂತ ಹೋಗ್ತತಿ. ಎಲ್ಲವನ್ನ ಹೊಂದಿದೀವ್ರಿ, ನಮಗ್ ಸುಖವಾಗಿ ನಿದ್ದೆ ಬರ್ತತಿ ಅಂದ್ರ ಅದಕ್ಕೆ ಥ್ಯಾಂಕ್ ಯು ಹೇಳ್ರಿ. ನಮಗೆ ಹೊತ್ತಿಗೆ ಚೆನ್ನಾಗಿ ಹಸಿವಾಗ್ತತಿ ಅಂದ್ರ ಅದಕ್ಕೆ ಥ್ಯಾಂಕ್ಸ್ ಹೇಳ್ರಿ. ಬೆಳಗಿನಿಂದ ಸಾಯಂಕಾಲದವರೆಗೆ ನಮಗೆ ಯಾರೆಲ್ಲ ಸಹಾಯ ಮಾಡಿರ್ತಾರಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ರಿ. ನಿಮಗೆ ಕೆಟ್ಟದ್ದನ್ನ ಮಾಡಿದವರಿಗೂ ಧನ್ಯವಾದ ಹೇಳ್ರಿ, ಒಳ್ಳೇದನ್ನ ಮಾಡಿದವರಿಗೂ ಧನ್ಯವಾದ ಹೇಳ್ರಿ. ನಿಮಗ ಅವಮಾನ ಮಾಡಿದವರಿಗೂ ಥ್ಯಾಂಕ್ ಯು ಹೇಳ್ರಿ, ಸನ್ಮಾನ ಮಾಡಿದವರಿಗೂ ಥ್ಯಾಂಕ್ ಯು ಹೇಳ್ರಿ. ಯಾಕಂದ್ರೆ ನಿಮ್ಮ ಒಳಗಿನ ಭಾವ ಸುತ್ತಮುತ್ತಲೂ ಕೂಡ ಬದಲಾವಣೆಯನ್ನ, ಪರಿವರ್ತನೆಯನ್ನ ತರುತ್ತೆ ಸ್ನೇಹಿತರೆ. ಹಿಂಗ ಆಯ್ತಲ್ಲ, ಅಂಗೂಲಿಮಾಲ ಅನ್ನುವಂತಹ ಒಬ್ಬ ಕಟುಕ ಬುದ್ಧನ ಒಂದು ಪ್ರಭೆಯನ್ನ ನೋಡಿನ ಬದಲಾಗಿತ್ತು. ಯಾಕ? ಬುದ್ಧನ ಒಳಗಡೆ ಧನ್ಯತಾ ಭಾವ ತುಂಬಿ ತುಳ್ಕಾಡ್ತಾ ಇತ್ತು. ಆ ಭಾವದಿಂದ ಒಬ್ಬ ಕಟುಕ ಬದಲಾಗ್ಯಾನ ಅಂತಂದ್ರ ಯಾಕೆ ಬದಲಾಗೋದಿಲ್ಲ ಸ್ನೇಹಿತರೆ? ಚಿಕ್ಕ ಚಿಕ್ಕ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆ ಆಗೋಕ್ಕಿಂತ ಮುಂಚೆನ ನಾವು ಎಚ್ಚೆತ್ತುಕೊಳ್ಳೋಣ, ಎಲ್ಲದಕ್ಕೂ ಧನ್ಯವಾದವನ್ನು ಹೇಳ್ತಾ ಇರೋಣ. ಅದಕ್ಕೇನು ರೊಕ್ಕ ಕೊಡ್ಬೇಕ್ರಿ? ಇಲ್ಲ. ನನಗಿಷ್ಟ ಈ ಸಹಾಯ ಮಾಡಿದಲ್ಲ, ಥ್ಯಾಂಕ್ ಯು. ನನಗ ನೀ ಇದನ್ನ ಕೊಟ್ಟಿದ್ದೆಲ್ಲ ಥ್ಯಾಂಕ್ ಯು. ಅದು ಚಿಕ್ಕವರೇ ಇರ್ಲಿ ದೊಡ್ಡವ್ರಲಿ. ಕೆಲವೊಂದ್ಸಾರಿ ನಾವು ನಾಚಿಕೆ ಪಟ್ಕೋತೀವ್ರಿ, ಥ್ಯಾಂಕ್ಸ್ ಹೇಳೋರು ಏನ್ ಅನ್ಕೋತಾರೇನೋ. ನೋ ಸ್ನೇಹಿತರೆ, ನಾ ಆಗ ಹೇಳಿನಿ,
ನಮ್ಮನ್ನು ಯಾರು ನೋಡಕತ್ತಾರಪ್ಪ ಅಂದ್ರೆ ಭಗವಂತ ನೋಡ್ತಾ ಇದ್ದಾನೆ, ಇಡೀ ಪ್ರಕೃತಿ ನೋಡ್ತಾ ಇದೆ. ಈ ಪ್ರಕೃತಿಯಲ್ಲಿರುವಂತಹ ಗುರು ತತ್ವ, ಗುರು ಅನ್ನುವಂಥವ್ನು ಇದ್ದಾನಲ್ರಿ, ಭಗವಂತನಿಗಿಂತನೂ ದೊಡ್ಡವ. ಗುರು ಎಲ್ಲ ನೋಡ್ತಿರ್ತಾನ್ರಿ. ನಮಗೆ ಯಾವ ಸಮಯಕ್ಕೆ ಏನು ಕೊಡಬೇಕು ಏನು ಕೊಡಬಾರ್ದು ಎಲ್ಲ ಅವನಿಗೆ ಗೊತ್ತು. ಹಾಗಾಗಿ ಅಹಂಕಾರ, ಪ್ರತಿಷ್ಠೆ, ದುರಾಶೆ, ಲೋಭತನ ಇವೆಲ್ಲವನ್ನ ಬಿಟ್ಬಿಡುನ್ರಿ. ಮತ್ತು ಇವೆಲ್ಲ ಯಾವಾಗ ಹೋಕ್ಕವಪ್ಪ ಅಂದ್ರೆ ಒಳಗೆ ಧನ್ಯವಾದ ಅನ್ನುವಂತಹ ಭಾವಿತಪ್ಪ ಅಂದ್ರೆ ಅಷ್ಟ ಹೋಕ್ಕವು. ಇರ್ಲಿಕ್ಕಂದ್ರೆ ಹೋಗುದಿಲ್ಲ ಸ್ನೇಹಿತರೆ. ಧನ್ಯವಾದ ಹೇಳ್ಬೇಕಂತೇಳಿ ಅದನ್ನು ತೀರಾ ಅತಿ ಮಾಡ್ಕೊತ ಹೋಗೋದಲ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ಕೋತ. ನೋ, ಅತಿ ಸರ್ವತ್ರ ವರ್ಜೇತ್. ಎಷ್ಟು ಬೇಕೋ ಅಷ್ಟೇ ಇರಲಿ. ಅದೊಂದು ಪ್ರಾರ್ಥನೆ ತರ ಇರಲಿ. ಮತ್ತು ಅದು ಡಾಂಬಿಕತೆ ಆಗೋದು ಬೇಡ. ಬಾಯಾಗೇನೋ ಥ್ಯಾಂಕ್ ಯು ಅಂತ ಹೇಳುದು ಒಳಗೆ ಮತ್ತೆ ದುರಾಶೆನ ಇಟ್ಕೊಂಡಿವಿ ಅಂತಂದ್ರೆ ಆ ಮೀನುಗಾರನ ತರ ಸ್ಥಿತಿ ಆಕತ್ರಿ ನಮ್ದು. ಹಂಗಾಗ್ಬೇಕಾ ಅಥವಾ ಈ ಪಕ್ಷಿಯ ಸ್ಥಿತಿ ಆಗ್ಬೇಕಾ? ಸ್ನೇಹಿತರೆ, ಜೀವನವನ್ನೆಲ್ಲ ಮರುಭೂಮಿಯ ತರ ಕಳಿಬೇಕಾಗಿತ್ತೋ ಅಥವಾ ಹಚ್ಚ ಹಸಿರಿನ ಉದ್ಯಾನದ ವನದ ತರ ಕಳಿಬೇಕಾಗಿತ್ತೋ ಆಯ್ಕೆ ನಮ್ಮದು ಸ್ನೇಹಿತರೆ. ನಮಗೇನು ಕಡಿಮೆ ಐತಿ ಹೇಳ್ರಿ? ಚಲೋ ತಂಗಿ ಮಾತಾಡ್ತೀವೋ, ಚಲೋ ತಂಗಿ ನಡೆದಾಡ್ತೀವೋ ಸಾಕು, ಧನ್ಯವಾದ. ಯಾಕೆ ನಮ್ಮ ಮತ್ತೆ ಕಾರ ಇರ್ಬೇಕಂತಿಲ್ಲ. 2 ಗಾಲಿ ಸೈಕಲ್ ಇದ್ರೆ ಸಾಕಲ್ಲ. ಸ್ಕೂಟಿನ ಬೇಕಂತ ಯಾಕೆ ಅನ್ಕೋತೀರಿ? 2 ಗಾಲಿ ಸೈಕಲ್ ಐತಿ, ಧನ್ಯವಾದ. ಸೈಕಲಿಂದ ಸ್ಕೂಟಿ ಆಕತಿ, ಸ್ಕೂಟಿಯಿಂದ ಕಾರ್ ಆಕತಿ. ಕಾಯಿರಿ, ತಾಳ್ಮೆ ಇರಲಿ, ಸಹನೆ, ಕ್ಷಮತೆ ಇರಲಿ. ಯಾಕಂತಂದ್ರ ಈ ಜಗದ ನಿಯಮ ಏನು ಗೊತ್ತಾ? ಸಹನಶೀಲರಿಗೆ, ಕ್ಷಮಾಶೀಲರಿಗೆ ಸಂಪತ್ತನ್ನು ಕೊಡುವಂತಹ ನಿಯಮವನ್ನು ಈ ಪ್ರಕೃತಿ ಇಟ್ಕೊಂಡತಿ. ಅದನ್ನು ನಾವು ಪಡ್ಕೋಬೇಕು ಅಂತಂದ್ರ ನಿಧಾನಗತಿಯಿಂದನೇ ಹೋಗ್ಬೇಕು ಸ್ನೇಹಿತರೆ. ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನ್ರಿ. ಒಂದೇ ಕೆಲಸ ಏನಪ್ಪಾ, ಚಿಕ್ಕವರೇ ಇರಲಿ ದೊಡ್ಡವರೇ ಇರಲಿ ಯಾರೇ ಇರಲಿ ಧನ್ಯವಾದವನ್ನ ಹೇಳುವಂತಹ ರೂಢಿಯನ್ನು ಇಟ್ಕೊಂಡ್ಬಿಡ್ರಿ ಸ್ನೇಹಿತರೆ. ಮನೆಯೊಳಗೆ ಏನೋ ಒಂದಿಷ್ಟು ಪದಾರ್ಥ ಕಡಿಮೆ ಆಗಿರ್ತತಿ, ಏನಿರ್ತತಿಲ್ಲ ಅದನ್ನೇ ಉಂಡು ಆನಂದವಾಗಿರೋದನ್ನ ಕಲ್ತ್ಕೊಂಡ್ಬಿಡ್ರಿ ಅಷ್ಟೇ. ಅದಿಲ್ಲ ಇದಿಲ್ಲ ಅಂತೇಳಿ ಕೊರಗೋದು ಬೇಡ. ಇಲ್ಲದೆ ಇರುವುದನ್ನ ಬಿಡುನು, ಇರುವುದನ್ನ ಗಮನಿಸೋನು, ಆನಂದವಾಗಿರೋನು ಅಂತ ಹೇಳ್ತಾ ಮುಂದಿನ ಭೇಟಿಯಲ್ಲಿ ಇನ್ನೊಂದು ಸುಂದರವಾದಂತಹ ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ. ಇಂತಹ ಆರೋಗ್ಯಯುತವಾದಂತಹ ಆಧ್ಯಾತ್ಮಿಕ ಚಿಂತನ ಮಂಥನಗಳನ್ನ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಮರ್ಯಾಕ್ ಹೋಗ್ಬೇಡ್ರಿ. ಪ್ರತಿದಿನ ತಪ್ಪಲ್ಲ ಧ್ಯಾನ ಕೂಡ ಮಾಡ್ರಿ. ಧ್ಯಾನ ಮಾಡ್ತಿರಿಲ್ಲ, ಇನ್ನೂ ಧ್ಯಾನ ಮಾಡ್ತಾ ಇಲ್ಲ ಅಂತಂದ್ರೆ ಈ ಕ್ಷಣಕ್ಕೆ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಧ್ಯಾನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನನ್ನ ಚಾನಲ್ ಅಲ್ಲಿ ಈಗಾಗಲೇ ನಾನು ತಿಳಿಸಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್.